ಹಾಯ್ ವೆರಿ ಗುಡ್ ಮಾರ್ನಿಂಗ್ ಡಿಯರ್ ಲವ್ಲಿ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ಲವ್ಲಿ ಸಿಸ್ಟರ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರಾ. ನಾನು ಸುಮಾರಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ, ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಸಜೆಸ್ಟ್ ಮಾಡಿದ್ರಿ, ರೆಸ್ಟ್ ಮಾಡಿ, ಶೆಕೆ, ಬೇಸಿಗೆ, ಬಿಸಿಲಿದೆ, ಬಾಯಿ ಹಿಂಗಾಗಿದೆ ಅಂತ ಹೇಳಿದ ವ್ಲಾಗ್ಗೆ. ಸೊ ಸುಮಾರು ಜನ ಟಿಪ್ಸ್ ಕೂಡ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್ ಯು ಜಾಸ್ತಿ, ಬಾಟಮ್ ಆಫ್ ಮೈ ಹಾರ್ಟ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಸ್ಟ್ರೇಟಾಗಿ ಮಾತಾಡ್ತೀನಿ ಅನ್ನೋದು ಬಂದುಬಿಟ್ರೆ, ಬಡಬಡ ಮಾತಾಡ್ತೀನಿ ಅಂತ ಬಿಟ್ಟರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಕಲ್ಮಶನೂ ಇಲ್ಲ. ಕೆಲವೊಂದು ಜನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮ ಶ್ವೇತಕ್ಕ ಹೇಗೆ ಏನು ಅಂತ. ಅದಕ್ಕೋಸ್ಕರ ಥ್ಯಾಂಕ್ ಯು ಅಂತ ಹೇಳ್ತಾ, 2-3 ಡೇಸಿಂದ ನನಗೆ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಕಾರಣ ಅಷ್ಟು ಬ್ಯುಸಿ, ಟೆನ್ಷನ್, ಎಕ್ಸಾಮ್ ಫೀವರ್, ಏನೂ ಮಾಡೋಕ್ಕಾಗಲ್ಲ. 2 ಮಕ್ಕಳಿರೋರಿಗೆ ಎಲ್ರಿಗೂ ಗೊತ್ತು. ಗೃಹಿಣಿಯರಾದಮೇಲೆ ಮಕ್ಕಳ ಜವಾಬ್ದಾರಿ, ಪ್ರತಿಯೊಂದು ಮನೆ ಜವಾಬ್ದಾರಿ ಎಲ್ಲ ಫ್ಯಾಮಿಲಿ ಮೇಲೆ ಬೀಳುತ್ತೆ ಅಂತ ಹೇಳಿ. ಸೊ ಇವತ್ತೇನೇನಾಯಿತು, ನಿನ್ನೆಯಿಂದ ಏನೇನಾಯಿತು, ಪ್ರತಿಯೊಂದು ವ್ಲಾಗ್ ಮಾಡಿಕೊಂಡೆ, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸತೀಶ್ಗೆ ಹುಷಾರಿಲ್ಲ ಗೈಸ್, ಜ್ವರ ಬಂದುಬಿಟ್ಟಿದೆ. ಕಾರಣ ಬ್ಯುಸಿ ವರ್ಕ್, ಶೆಡ್ಯೂಲ್, ಟೆನ್ಷನ್, ಆಲ್ ಆಫ್ ಎ ಸಡನ್ ಯಾಕೆ ಜ್ವರ ಬಂತು ಗೊತ್ತಿಲ್ಲ. ಸೊ ಜ್ವರ ಬಂದುಬಿಟ್ಟಿದೆ. ಬಟ್ ಆದರೂ ಅಯ್ಯಪ್ಪ ರೆಸ್ಟ್ ಮಾಡ್ತಾರಾ? ನಿಜಕ್ಕೂ ರೆಸ್ಟ್ ಮಾಡ್ತಾಯಿಲ್ಲ. ಕೆಳಗಡೆ 1,500 ಬೇಳೆ ಒಳಗೆ ಆರ್ಡ್ರ್ ಇದೆ. ಕೆಲಸ ಮಾಡ್ತಾಯಿದ್ದಾರೆ, ಅಡುಗೆ ಮಾಡ್ತಾಯಿದ್ದಾರೆ, ಚೌಟ್ರಿಗೆ ದಿನಸಿ ತೆಗಿತಾ ಇದ್ದಾರೆ. ಅವ್ರ ಕೆಲಸ ನೋಡಿದ್ರೆ ನನಗೆ ಜ್ವರ ಬರೋಂಗೆ ಆಯ್ತೈತೆ, ಅಷ್ಟು ಕೆಲಸ ಇದೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನಂದು ಇದು ಗುರುವಾರದ ವ್ಲಾಗ್. ಗುರುವಾರ ಇವತ್ತು ಇಂಟ್ರಡಕ್ಷನ್ ಕೊಟ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ರಾಯರ ಆರಾಧನೆ ಲಾಸ್ಟ್ ಡೇ ಇವತ್ತಾಯ್ತಾ. ಸೊ ಅವ್ರದ್ದು 400 ಸಮಥಿಂಗ್ ಊಟದ ಹಬ್ಬ ಆರಾಧನೆ ನಡೀತಾ ಇದೆ. ಸರಿ ಗೊತ್ತಿಲ್ಲ, ತಪ್ಪಾದರೆ ಕ್ಷಮಿಸಿ. ನಾನು ರಾಯರ ಭಕ್ತಿ, ನಾನು ಒಬ್ಬಳು ಭಕ್ತೆ ಆಗಿ ನಾನು ಕೂಡ ಮನೇಲಿ ರಾಯರ ಆರಾಧನೆ ಮಾಡಿ ಸ್ವಲ್ಪ ಪುಟ್ಟ ಕೇಸರಿ ಬಾತ್ ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನಾಯಿತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ರೊಟ್ಟಿ, ಟೊಮೆಟೊ ಕರಿ, ಟೊಮೆಟೊ ಗೊಜ್ಜು, ಅದೇ ಅಕ್ಕಿ ಹಿಟ್ಟು ರವೆ ಹಾಕಿ ಮಾಡೋಂಥ ರೊಟ್ಟಿ ಇವತ್ತು ಬ್ರೇಕ್ಫಾಸ್ಟ್ಗೆ. ಏನೇನಾಯಿತು ಅಂದರೆ ಇವತ್ತು ರಾಯರ ವಾರ ಅಲ್ವಾ, ಸೊ ಆರಾಧನೆ ಅಲ್ವಾ, ಲಾಸ್ಟ್ ಡೇ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಂದು ಎಲ್ಲ ಮಾಡಿ, ನೀಟ್ ಮಾಡಿ, ಕ್ಲೀನ್ ಮಾಡಿ, ಉಜ್ಜಿ ತಿಕ್ಕಿ ಫ್ರೆಶ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ನೋಡ್ಕೊಂಬನ್ನಿ. ಮಕ್ಕಳಿಗೆ ಎಕ್ಸಾಮ್ಸ್ ಇದೆ ಅಂದರೆ ಮಧ್ಯಾಹ್ನ 1:30. ಸೊ ಅವ್ರಿಗೂ ಕೂಡ ಬರೆಸ್ಬೇಕು, ಓದಿಸ್ಬೇಕು. ಸ್ಟೇಟ್ ಆನ್ ಆಯಿತಾ, ಎಲ್ಲೂ ಹೋಗಬೇಡಿ, ವ್ಲಾಗ್ ನೋಡ್ಕೊಂಬನ್ನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಸುಮಾರು ಜನ ಲವ್ಲಿ ಸಿಸ್ಟರ್ಸು ಸುಮಾರು ಕಮೆಂಟ್ ಮಾಡಿದ್ರಿ. ನಿಮ್ಮ ಶೇಡ್ಗೆ, ನಿಮ್ಮ ಸ್ಕಿನ್ ಟೋನ್ಗೆ ನೀವು ಮರೂನ್ ಕಲರ್ ಲಿಪ್ಸ್ಟಿಕ್ನ ಟ್ರೈ ಮಾಡಿ, ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ. ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ನನಗೆ ಈ ಮೇಕಪ್, ಈ ಲಿಪ್ಸ್ಟಿಕ್ಸ್ ಇದ್ರ ಮೇಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅಂದರೆ ಎಲ್ಲರೂ ಹೋಗುವಾಗ ನೀಟಾಗಿ ರೆಡಿ ಆಗಬೇಕು ಅನ್ನೋದು ಒಂದು ಥಾಟ್ ನನಗೆ. ನೀಟಾಗಿ ರೆಡಿ ಆಗ್ತೀನಿ ಅಂತಲೂ ಕೂಡ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಐಡಿಯಾ ಇಲ್ಲ ನನ್ನ ಟೋನ್ಗೆ. ಈಗ ಒಬ್ಬೊಬ್ಬರು ಸ್ಪೆಸಿಫಿಕ್ ಆಗಿರ್ತಾರೆ, ಈ ಥರದ್ದು ಇದೇ ಬೇಕು, ಈ ಫೌಂಡೇಶನ್ ಇದೇ ಶೇಡ್ ಬೇಕು, ಈ ಕಾಜಲ್ ಐಲೈನರ್ ಇದೇ ಕಂಪ್ನಿದು ಬೇಕು, ಇದು ಬ್ರ್ಯಾಂಡೆಡೇ ಬೇಕು ಅಂತ. ಕೆಲವೊಬ್ಬರು ಲೇಡೀಸ್ ಎಸ್ಪೆಷಲಿ ತುಂಬ ಕಾನ್ಷಿಯಸ್ ಆಗಿರ್ತಾರೆ, ತುಂಬ ಯೂನಿಕ್ ಆಗಿರ್ತಾರೆ. ಆಮೇಲೆ ತುಂಬ ಅವ್ರು ಮೇಕಪ್ ಡೈಲಿ ಮೇಕಪ್ ಮಾಡಿದ್ರು ಅದು ಮೇಕಪ್ ಅಂತ ಅನ್ಸೋದೇ ಇಲ್ಲ, ಆ ಥರ ಇರ್ತಾರೆ. ಬಟ್ ನಾನೇನು ಗೊತ್ತಾ, ನಂಬ್ತೀರಾ ಬಿಡ್ತೀರಾ, ಬೆಳಗ್ಗೆ ಒಂದು ಮಾಯ್ಶ್ಚರೈಸರ್ ಹಾಕಿ ಗಂಧ ಕುಂಕುಮ ಹಣೆಗೆ ಹಾಕಿದ್ರೆ ನಾನು ಇನ್ನೇನು ಯಾವ ಫೌಂಡೇಶನ್ ಹಾಕಲ್ಲ, ಯಾವ ಕ್ರೀಮ್ ಹಾಕಲ್ಲ, ಯಾವ ಪೌಡ್ರ್ ಹಾಕಲ್ಲ. ನೋಡಿ ಹಿಂಗಂದರೆ ಸಾಕು, ನನ್ನ ಸ್ಕಿನ್ ಹೆಂಗಾಗ್ಬಿಡುತ್ತೆ ಗೊತ್ತಾ. ನೋಡಿ, ಇದು ಲಿಪ್ಸ್ಟಿಕ್ಕು ಅಲ್ಲ. ಕೆಲವೊಂದು ಜನ ತಪ್ಪಾಗಿ ತಿಳ್ಕೊತಾರೆ. ಇದು ನಿವಿಯಾ ಅವ್ರದ್ದು, ಅದು ಸ್ಟ್ರಾಬೆರಿದು ಲಿಪ್ ಶೈನರ್. ಅಂದರೆ ಈಗ ವ್ಯಾಸ್ಲಿನ್ ಹಾಕೋತೀವಿ ಅಥವಾ ಅದ್ರ ಬದಲು ಇದು ಕಲ್ಲರ್ ಇದೆ ಅಷ್ಟೇ, ಸ್ಟ್ರಾಬೆರಿ ಫ್ಲೇವರ್ ಇದೆ. ಅದು ಲಿಪ್ಸ್ಟಿಕ್ ಅಂತೂ ಅಲ್ವೇ ಅಲ್ಲ. ಯಾಕಂದರೆ ನಂದು ಡ್ರೈ ಸ್ಕಿನ್ ಆಯಿತಾ. ಸೊ ಡ್ರೈ ಲಿಪ್ಸು ಅದೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಹಾಕ್ಕೊಳ್ಳೋದು. ಅದು ಬಿಟ್ಟರೆ ವಾಕಿಗೂ ಕೂಡ ನೀನು ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ತೀಯಾ ಅಂತ ಸುಮಾರು ಜನ ಕೇಳ್ತಾರೆ, ಅವ್ರಿಗೋಸ್ಕರ ಹೇಳಿದ್ದು. ಆಮೇಲೆ ನನ್ನ ಸ್ಕಿನ್ ಟೋನ್ಗೆ ಮರೂನ್ ಕಲರ್ ಟ್ರೈ ಮಾಡಿ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು. ನಾನು ಯಾವಾಗಲೂ ಆರೆಂಜ್ ಅಥವಾ ರೆಡ್ ಈ ಥರದ ಹಾಕೋತಾ ಇದ್ದೆ. ಟ್ರೈ ಮಾಡ್ತೀನಿ. ನಂತರ ಮರೂನ್ ಶೇಡ್ ಇಲ್ಲ, ತೊಗೊಂಡಾಗ ನಾನು ಯಾವ್ದು ತೊಗೊಂಡೆ ಅಂತ ತೋರಿಸ್ಬಿಟ್ಟು ನಾನು ಯಾವ್ದು ಹಾಕೋತಾ ಇದ್ದೀನಿ, ಇವಾಗ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ನಿಮ್ಮ ಸಜೆಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬ್ಯಾಕ್ಗ್ರೌಂಡ್ ಸೌಂಡ್ ಸ್ವಲ್ಪ ಇಗ್ನೋರ್ ಮಾಡಿ. ನಮ್ಮನೆ ಹತ್ರ ಗೊತ್ತಲ್ಲ ನಿಮಗೆ, ಈ ಥರ ಎಲ್ಲ ನಡೀತಾ ಇರುತ್ತೆ, ಸರ್ವೇ ಸಾಮಾನ್ಯ, ನಮಗೆ ಕಾಮನ್ ಅನಿಸ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ.
ಉರಿ ಬಂದಾಗ ಸ್ವಲ್ಪ ಜಾಸ್ತಿ ಓವರಾಗಿ ಹಾಡ್ತಾರೆ. ಸೊ ಸ್ಟೇಟಿಯೋನ್ ಏನೇನಾಯಿತು ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ. ಎಲ್ಲಿ ನನಗೆ ಸರಿಯಾಗಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳನ್ನ ಮಾಡ್ಕೊಳಕ್ಕಾಗಲಿಲ್ಲ. ಇದು ಯಾವುದು ಅಂತಂದರೆ ಸಂಡೇ ನೋಡಿದ್ರಿ ನಮ್ಮ ಗೋಡೌನಲ್ಲಿ ಮಾಲ್ ಓಪನಿಂಗ್ ಇತ್ತು. ಅದಕ್ಕೆ ಫುಲ್ ನಮ್ಮ ಗೋಡೌನಿಂದ ಕೇಟ್ರಿಂಗ್ ಸರ್ವಿಸ್ ಮಾಡ್ತಾಯಿದ್ವಿ. ಸೊ ಎಲ್ಲ ಬಡಿಸೋರು ಸರ್ವಿಸ್ ಮಾಡೋರೆಲ್ಲ ಲೇಡೀಸ್ನ ಕರೆಸಿದ್ವಿ. 20 ಜನ ಲೇಡೀಸ್ನ ಬ್ಯಾಂಗ್ಳೂರಿಂದ ಕರೆಸಿದ್ವಿ. ಫುಲ್ಲು ಎಮ್ಮಿ ಐಟಮ್ಸ್ ಇತ್ತು. ಎಸ್ ಕೇಟ್ರಿಂಗ್ ಮೈಸೂರಿಂದ. ಈ ಮಾಲ್ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಮೈಸೂರಿನ ಯುವರಾಜರು, ಮಹಾರಾಜರು, ಯದುವೀರ್ ಕೂಡ ಬಂದಿದ್ದರು. ಸತೀಶ್ ನೋಡಿ ಹಿಂದೆಗಡೆ ಇದ್ದಾರೆ, ನಮ್ಮ ಕಿಂಕಾಂಗ್ ಅವನು ಪಿಂಕ್ ಕಲರ್ ಶರ್ಟ್ ಹಾಕ್ಕೊಂಡಿರೋನು. ಅವ್ರಿಗೇನು ಕೆಲಸ ಇಲ್ಲ, ಬೇಬಿ ನುಪ್ಪಟ್ಟು ಮಸಾಲ ಈ ಥರದ್ದೆಲ್ಲ ಇತ್ತು ನೋಡಿ. ರವಾ ಇಡ್ಲಿ ಎಷ್ಟು ಫ್ರೆಶ್ಶಾಗಿ ಬಿಸಿ ಬಿಸಿ ಮಾಡಿಕೊಡ್ತಾ ಇದ್ದಾರೆ. ರವಾ ಇಡ್ಲಿಗೆ ಸಾಗು. ಸತೀಶ್ ಕೂಡ ಮ್ಯಾನೇಜ್ಮೆಂಟ್ ಹಿಂದೆಗಡೆ ಹೋದರು ಅವರು. ಪಿಂಕ್ ಶರ್ಟ್ ಐ ಥಿಂಕ್ ನೀವು ನೋಡಿರ್ತೀರ ಅನ್ಕೋತೀನಿ. ಇದು ನಮ್ಮ ಹುಡುಗರು ವಿಡಿಯೋ ಮಾಡಿ ನನಗೆ ಕಳಿಸಿರೋಂಥದ್ದು. ನಾನು ಹೋಗೋಕ್ಕಾಗಲಿಲ್ಲ, ಕಾರಣ ಗೋಡೌನೆಲ್ಲ ಕ್ಲೀನ್ ಮಾಡಿಸ್ಬೇಕಾಗಿತ್ತು. ಹಿಂದಿನ ವ್ಲಾಗಲ್ಲಿ ನಿಮಗೆ ಪ್ರತಿಯೊಂದು ಸಿಕ್ಕಿರುತ್ತೆ ಅಪ್ಲೋಡು, ಏನೇನಾಯಿತು ಏನೇನು ಆಗ್ತಾಯಿತ್ತು ಅಂತ. ಆ ವ್ಲಾಗ್ನ ಮಿಸ್ ಮಾಡದೆ ನೋಡಿಬಿಟ್ಟು ಈ ವ್ಲಾಗ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಪ್ರೌಡ್, ನಮ್ಮ ಮೈಸೂರಿನ ಮಹಾರಾಜರು, ಯುವರಾಜರು ನಮ್ಮ ಕೇಟ್ರಿಂಗಿಂದ ಊಟ ಮಾಡಿದ್ರಲ್ಲ, ಸತೀಶ್ ಮಾಡಿರೋಂಥ ಅಡುಗೆನ ಊಟ ಮಾಡಿದ್ರಲ್ಲ, ಅದು ಒಂದು ಹೆಮ್ಮೆ ಇದೆ. ಯಾಕೆ ಈ ವಿಡಿಯೋ ಹಾಕ್ತಾಯಿದ್ದೀನಿ ಅಂದರೆ, ನಿನ್ನ ಗಂಡ ಅಡುಗೆ ಕೆಲಸ ಮಾಡ್ತಾನೆ, ನೀ ಬಿಟ್ಟು ಬಿಲ್ಡಪ್ ತೊಗೋತೀಯ, ಶೋ ಆಫ್ ತೊಗೋತೀಯ ಅಂತ ಪ್ರೀವಿಯಸ್ ವ್ಲಾಗಲ್ಲಿ ಕಮೆಂಟ್ಗಳು ನೋಡ್ತಿದ್ದೆ. ತಿರ್ಕೇಶೋಕಿ ಹಾಗೆ ಹಿಂಗೆ ಅಂತ. ನೋಡಿ ಸತೀಶು ಹಿಂದೆನೇ ಇದ್ದಾರೆ, ನೀಟಾಗೆಲ್ಲ ಸರ್ವ್ ಮಾಡಿಸ್ತಾ ಇದ್ದಾರೆ. ಅಂದರೆ ನಾನು ಸರಿಯಾಗಿ ನೀವು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ದೆ. ನಮ್ಮ ಹುಡುಗರು ಪ್ರತಿಯೊಂದು ಹ್ಯಾಂಡ್ ಗ್ಲೌಸ್, ತಲೆಗೆ ಟೋಪಿ ಇಲ್ಲದೆ ನಾವು ಯಾವತ್ತೂ ಮಾಡಲ್ಲ. ಗೋಡೌನಲ್ಲಿದ್ದಾಗ ಅರ್ಜೆಂಟಾಗಿದ್ದಾಗ ನಾನು ವಿಡಿಯೋ ಹಂಗೆ ಮಾಡ್ಕೋತೀನಿ. ಅದು ಬಿಟ್ಟರೆ ಸರ್ವಿಂಗ್ ಟೈಮಲ್ಲೆಲ್ಲ ನಾವು ಫುಲ್ ಹೈಜೀನಾಗೇ ಕೂಡ ಸರ್ವ್ ಮಾಡ್ತೀವಿ. ಸೊ ನಿಜಕ್ಕೂ ಖುಷಿ ಆಯಿತು ನನಗೆ, ನಮ್ಮ ಹುಡುಗರು ವಿಡಿಯೋ ಮಾಡಿ ಹೆಂಗೋ ತಕ್ಕ ಮಟ್ಟಿಗೆ ಮಾಡಿ ಕಳಿಸಿದಾರಲ್ಲ ಅಂತ. ಏನೇನು ಐಟಮ್ಸ್ ಮಾಡಿದ್ದೀವಿ ಅಂತ ಒಂದು ರ್ಯಾಂಡಮಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕೊನೆ ತನಕ ನೋಡಿ ಆಯಿತಾ ವಿಡಿಯೋನ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸತೀಶ್ ಎಲ್ಲೋದ್ರೋ, ಯಾವ ಮೂಲೆಯಲ್ಲೋದ್ರೋ ಅಂತ ಹುಡುಕ್ತಾ ಇದ್ದೀನಿ. ಪಾಪ ಅವರಂತೂ ತುಂಬ ಟಯರ್ಡ್ ಆಗಿದ್ದರು ಗೈಸ್. 9:30ಗೆ ಸಾಮಾನೆಲ್ಲ ಶಿಫ್ಟ್ ಮಾಡೋಕ್ಕೆ ಶುರು ಆದವರು. ನಾನು ಪ್ರತಿಯೊಂದು ಆ್ಯಸ್ ಇಟ್ ಈಸ್ ಹೇಗೆ ನಡೀತಾ ಇದೆ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ರಾತ್ರಿ 11:30 ಐ ಥಿಂಕ್ ಅದು ಐಟಮ್ ಶಿಫ್ಟ್ ಮಾಡೋಕೆ ಅಷ್ಟೊತ್ತಾಯಿತು. ಮನೆಗೆ ಬಂದಾಗ 1:15 ಆಗಿತ್ತು. ನಿದ್ರೆನೇ ಇಲ್ದಂಗೆ ಆಗಿತ್ತು ಅವ್ರಿಗೆ. ಸೊ ನಿಜಕ್ಕೂ ನಾವು ಪ್ಲೇಟ್ಗೆಲ್ಲ ಬಾಳೆ ಎಲೆ ಪ್ರತಿಯೊಂದು ಎಲ್ಲನೂ ಹಾಕಿ ಸರ್ವ್ ಮಾಡೋಂಥದ್ದು. ಇದು ಯೂನಿಫಾರ್ಮ್ಸ್ ನಾವು ಲೇಡೀಸ್ಗೆ ಬ್ಲೌಸ್ ಮತ್ತು ಸ್ಯಾರೀಸ್ನ ರೆಡಿಮೇಡಿಗೆ ಆನ್ಲೈನಲ್ಲೆಲ್ಲ ಸಿಗುತ್ತಲ್ವ, ರೆಡಿಮೇಡ್ ಬ್ಲೌಸಸ್ ಆ ಥರದ್ದೆಲ್ಲ ತಂದು ಇಟ್ಬಿಟ್ಟಿದ್ದೀವಿ. ಯಾಕಂದರೆ ಒಬ್ಬರು ದಪ್ಪ ಇರ್ತಾರೆ, ಒಬ್ಬರು ಸಣ್ಣ ಇರ್ತಾರೆ. ಇವ್ರನ್ನೆಲ್ಲ ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಸರ್ವ್ ಮಾಡೋರನ್ನ ಕರೆಸಿರೋಂಥದ್ದು. ಸೊ ಅದ್ರ ಜೊತೆಗೆ ನಮ್ಮ ಹುಡುಗರಿಗೂ ಕೂಡ ಯೂನಿಫಾರ್ಮ್, ಶರ್ಟ್ಸು, ಪ್ಯಾಂಟ್ಸು ಈ ಥರದ್ದೆಲ್ಲ ನಾವೇ ಒಂದು 5-6 ಸೆಟ್ನ ಹೊಲಿಸಿ ಇಟ್ಬಿಟ್ಟಿದ್ದೀವಿ, 30 ಅಂತ. ಅದನ್ನೆಲ್ಲ ವಾಶ್ ಕೊಡೋದು ನಾವೇ, ಐರನ್ ಮಾಡೋದು ನಾವೇ. ಒಂದು ಶರ್ಟ್ಗೆ 30 ರೂಪಾಯಿ ಬೀಳುತ್ತೆ, ಶರ್ಟ್ ವಿತ್ ಪ್ಯಾಂಟ್ಗೆ, ವಿತ್ ಐರನ್, ವಿತ್ ವಾಶ್ಗೆ. ಸೊ ಹೀಗೆ ನಮ್ಮ ಯೂನಿಫಾರ್ಮ್ಸಲ್ಲೂ ಕೂಡ ಎಸ್ ಕೇಟ್ರಿಂಗ್ ಅಂತ ಎಂಬ್ರಾಯ್ಡ್ರಿ ಮಾಡಿಸಿದ್ದೀವಿ. ಸೊ ನೋಡಿ ಇವನು ಕಿಂಕಾಂಗು. ನಾನು ಸತೀಶ್ನ ಮಾಡಿ ವಿಡಿಯೋ ಕಳಿಸೋ ಅಂದರೆ ಇವನು ಏನು ವಿಡಿಯೋ ಮಾಡಿದ್ದಾನೆ ಅಂತ. ಇದು ಚೀಸ್ ಕೇಕ್ ಅಂತ ಆಯಿತಾ, ನಮ್ಮ ಇವರು ಮಾರ್ವಾಡಿ ಐಟಮ್ಸ್ ಅವ್ರು ಮಾಡಿದಂಥದ್ದು, ಬೇಕ್ ಮಾಡಿದಂಥದ್ದು. ಇದು ಜಿಲೇಬಿ, ಹನಿ ಜಿಲೇಬಿ, ಇದು ಮುರ್ಕೋ ಈ ಥರದ್ದೆಲ್ಲ ಕಾಂಡಿನೇಟ್ಸಿಂದ ಹೇಳಿದ್ವಿ. ಸಮೋಸ, ಬಿಸಿ ಬಿಸಿ ಸಮೋಸ, ಅದಕ್ಕೆ ವಿತ್ ಪುದೀನ ಚಟ್ನಿ, ನಿಪ್ಪಟ್ಟು ಮಸಾಲ ಇತ್ತು ಅಲ್ಲೇ ಲೈವ್ ನಿಪ್ಪಟ್ಟು ಮಸಾಲ, ಜೊತೆಗೆ ಅದಕ್ಕೆ ಸಾಸು. ಆಮೇಲೆ ಇದು ರವಾ ಇಡ್ಲಿ, ಮಸಾಲ ರವೆ ಇಡ್ಲಿ, ಅದಕ್ಕೆ ಸಾಗು, ಚಟ್ನಿ, ತೆಂಗಿನಕಾಯಿ ಚಟ್ನಿ. ಆಮೇಲೆ ಅದರ ಜೊತೆಗೆ ಮಸಾಲೆ ದೋಸೆ, ಬೇಬಿ ಮಸಾಲೆ ದೋಸೆ, ಅದಕ್ಕೆ ಕೆಂಪು ಚಟ್ನಿ ವಿತ್ ಗ್ರೀನ್ ಚಟ್ನಿ ವಿತ್ ಆಲೂ ಪಲ್ಯ. ಸೊ ಅದ್ರ ಜೊತೆಗೆ ಚೀಸ್ ಬಾಲ್ ಚಟ್ನಿ, ಅದು ಮಾಮೂಲಿ ಗೊತ್ತು ಎಲ್ರಿಗೂ. ಸೊ ಚೀಸ್ ಬಾಲ್, ಅದಕ್ಕೆ ಟೊಮೆಟೊ ಕೆಚಪ್ಪು. ಆಮೇಲೆ ಇದ್ರ ಜೊತೆಗೆ ಬ್ರೆಡ್ ಮಸಾಲ ಒಂದಿತ್ತು. ಅದೆಲ್ಲ ಐಟಮ್ಸ್ ಮಿಸ್ ಆಗಿಬಿಟ್ಟಿದೆ. ಇವರು ಅರ್ಜೆಂಟಲ್ಲಿ ಐಟಮ್ಸ್ನ ವೀಡಿಯೋ ಮಾಡ್ಕೋತಿದ್ದರು. ಯದುವೀರ್ ಅವ್ರು ಬಂದ ತಕ್ಷಣ ಧೂಮ್ ಧಾಮ್ ಅಂತ ಪಟಾಕಿ ಎಲ್ಲ ಹೊಡಿತಾ ಇದ್ರಂತೆ. ಸೊ ಅಲ್ಲಿಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಅದ್ರದ್ದು ಒಂದು ವೀಡಿಯೋ ನನಗೆ ಕಳಿಸಿದ್ರು. ಅಕ್ಕ ನೀ ಬರಬೇಕಾಗಿತ್ತು ಕಣಕ್ಕ, ಯದುವೀರ್ ಹತ್ರನೇ ನಿಂತ್ಕೊಂಡು ಫೋಟೋ ತೆಕ್ಕೋತಿದ್ದೆ ಅಂತ ನಮ್ಮ ಶಂಕರಣ, ನಮ್ಮ ಕಿಂಕಾಂಗ್ ಎಲ್ಲ ಹೇಳ್ತಾಯಿದ್ರು. ಇದು ಮಾಲ್ ಆಯಿತಾ, ಮಾಲ್ ರಿಓಪನಿಂಗ್ ಮಾಡ್ತಾ ಇದ್ದಂಥದ್ದು. ಸೊ ಸೂಪರ್ ಹಂಗಂದರೆ ಲಾಸ್ಟ್ ಫ್ಲೋರ್ಗೆ ಹೋಗಿ ಅವರು ಲಿಫ್ಟಲ್ಲಿ ವೀಡಿಯೋ ಮಾಡ್ಕೊಂಡ್ಬಂದು ನನಗೆ ಕಳಿಸಿದ್ದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಶಂಕರಣ, ವೀಡಿಯೋ ಕಳಿಸಿದ್ದಕ್ಕೆ. ಯೂಟ್ಯೂಬ್ಗೆ ಹಾಕಿ ಅಂತ. ಬಟ್ ಒಂದು ಬೇಜಾರು ಅಂದರೆ ಯದುವೀರ್ ಜೊತೆ ಫೋಟೋ ತೆಕ್ಕೋಬೇಕಾಗಿತ್ತು ನೀವು.
ಅವರು ಬ್ಯುಸಿ ಇರ್ತಾರೆ ಗೊತ್ತು. ಒಂದು ಫೋಟೋ ತೆಕ್ಕೊಂಡಿದ್ರೆ ನಾನು ಕೂಡ ಎದುರುಗೆ ಊಟ ಬಡಿಸ್ತಾಯಿದ್ರು ನಮ್ಮ ಹುಡುಗರು ಅಂತ ಹಾಕೋತಾ ಇದ್ದೆ. ಸತೀಶ್ದಾದರೂ ಒಂದು ಫೋಟೋ ತೆಗಿಬಾರ್ದಿತ್ತ ನೀವು? ಒಂದು ನನ್ನ ಹಾರ್ಟ್ನ ಒಂದು ಕಾರ್ನರಲ್ಲಿ ಬೇಜಾರು ಇದೆ ಮಿಸ್ ಇದೆ. ನಾನು ಬಂದಿದ್ರಂತೂ ಖಂಡಿತವಾಗ್ಲೂ ನಾನು ಅದು ಫೋಟೋ ತೆಗಿತಾ ಇದ್ದೆ. ಸರ್ ಒಂದು 5 ನಿಮಿಷ ಅಂತ ಹೇಳಿ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು 9:30ಗೆ ಶಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ರಾತ್ರಿ. ನನಗಂತೂ ಬೆಳಗ್ಗೆಯಿಂದ ಟಯರ್ಡ್ ಆಗಿತ್ತು ಆ್ಯಕ್ಚುಲಿ. ಆದರೂ ಒಂದಾದ್ಮೇಲೆ ಒಂದು ಟಾಟಾ ಎ ಸಿ ಆದಮೇಲೆ ಕಾರು, ಅದು ತೊಗೊಂಡೋಗು ಬಾ ಇದು ತೊಗೊಂಡೋಗು ಬಾ ಅಂತ. ಪಾಪ ನನ್ನ ಮಕ್ಕಳಂತೂ ನೋಡಿ ಅದು ಮಿಕ್ಕಿರೋ ಐಟಮ್ಸ್ ಎಲ್ಲ ತೊಗೊಂಬರಕ್ಕೋಗಿ ಚೆಲ್ತಾ ಇದ್ದಾನೆ. ಸತೀಶು ನನ್ನ ಕರೀತಾಯಿದ್ರು. ಸಮೋಸ ಅಂತೂ ಗೈಸ್ ಒಂದು ಟ್ರೇ ಫುಲ್ ಸಮೋಸ, ಇನ್ನೂ ಕರೆದಿರಲಿಲ್ಲ ಅಷ್ಟು ಮಿಕ್ಕಿತ್ತು. ಅದ್ರ ಹಿಟ್ಟು ಎಲ್ಲನೂ ಈಗ ಚೀಸ್ ಬಾಲ್ದು ಹಿಟ್ಟು ಅದು ಕರಿಯಕ್ಕೆ ಬೇಕಲ್ವ ಅದನ್ನೆಲ್ಲ, ಯಾಕಂದರೆ ಇಲ್ಲ ಫ್ರಿಜ್ಗೆ ಇಡಬೇಕು, ಬೇಸಿಗೆ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆಲ್ಲ ಸೆಕ್ರಿಗೇಟ್ ಮಾಡೋಣ ಬಾಯ್ಲಿ ಅಂತ ಕರೀತಾಯಿದ್ರು. ಸೊ ನಾನು ಕೂಡ ಬಂದು ಕೈಗೆ ಕೈ ಸೇರಿದ್ರೇ ಚಪ್ಪಾಳೆ. ನಾವು ಮಾಡೋ ಕೆಲಸದ ಮೇಲೆ ಪ್ರತಿ ಸಲ ಹೇಳ್ತೀನಿ, ಅಭಿಮಾನ, ಬೆಲೆ, ಗೌರವ ಇರಬೇಕು. ನಾವು ಇಂಥ ಕೆಲಸ ಮಾಡ್ತೀವಿ ಅಂತ ನಮಗೆ ನಾವು ಡಿಗ್ರೇಡ್ ಮಾಡಿಕೊಂಡ್ರೆ ನಾವು ಯಾವಾಗಲೂ ಕೆಳಮಟ್ಟದಲ್ಲೇ ಇರ್ತೀವಿ, ಬೆಳೆಯೋಕ್ಕಂತೂ ಆಗಲ್ಲ. ಹುಡುಗರನ್ನ ಬಿಟ್ಟರೆ ಹಾಳು ಅಂತ ಮೊದಲೇ ಗಾದೆನೇ ಇದೆ. ಕರಿದಿರೋ ಎಣ್ಣೆನ ಕರ್ದಿರೋ ಎಣ್ಣೆಗೆ ಮಿಕ್ಸ್ ಮಾಡಿಬಿಡ್ತಾರೆ, ಚೆನ್ನಾಗಿರೋ ಎಣ್ಣೆನ. ಸೊ ಹಾಗಾಗಿ ಎಲ್ಲನೂ ಸೆಕ್ರಿಗೇಟ್ ಮಾಡಿ ಅಷ್ಟು ರಾತ್ರಿಲೇ ಇದು 3 ಸಲ ದಿನಸಿ ಲೋಡ್ ಬಂತು ತೊಗೊಂಡೋಗಿದ್ದಂಥದ್ದು. ಅದನ್ನೆಲ್ಲ ಅಷ್ಟೊತ್ತಲ್ಲೇ ಎಲ್ಲ ಸೆಕ್ರಿಗೇಟ್ ಮಾಡ್ತಾಯಿದ್ದೀವಿ. ಕೆಲವೊಂದಷ್ಟು ಜನ ಗೊತ್ತಿದ್ದು ಮಾಡ್ತಾರೋ ಕಮೆಂಟ್ಸು, ಗೊತ್ತಿಲ್ಲದೆ ಕಮೆಂಟ್ಸ್ ಮಾಡ್ತಾರೋ ನಿಜಕ್ಕೂ ಗೊತ್ತಿಲ್ಲ. ಅದು ಮಾಡೋರ್ಗೇ ಅದ್ರ ಕಷ್ಟ ಏನು ನೋವೇನು ಅಂತ ನಿಜಕ್ಕೂ ಗೊತ್ತಿರೋಂಥದ್ದು. ನೀವು ಈ ಸಂಡೇ ವ್ಲಾಗ್ ಬೆಳಗ್ಗೆಯಿಂದ ನೋಡಿದರೆ ಎಷ್ಟು ಕೆಲಸ ಆಯಿತು. ಗೋಡೌನೆಲ್ಲ ಕ್ಲೀನ್ ಮಾಡಿಸಿ ಎಲ್ಲನೂ ಮಾಡಿದ್ದೆ. ಇವಾಗ ರಾತ್ರಿ ಬಿಡ್ತಿರೋ ರಾತ್ರಿ ನಾನು 1:15 ಸತೀಶ್ ಬರೋ ತನಕ ನಾನು ಮಲ್ಕೊಂಡಿಲ್ಲ. 1:15 ಮಲ್ಕೊಂಡು ಮತ್ತೆ 3:30ಗೆ ಅರ್ಲಿ ಮಾರ್ನಿಂಗ್ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ನಾನು ಹೇಳೋದೇನೆಂದರೆ, ನಾಟಕ ಮಾಡೋರು 1 ದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ. ಪ್ರತಿದಿನ ನಾಟಕ ಮಾಡೋಕ್ಕಾಗಲ್ಲ. ತಿರ್ಕೆ ಶೋಕೆ ಅಂತ ಶೋಕೆ ಅಂತ ದಯವಿಟ್ಟು ಕಮೆಂಟ್ ಮಾಡಬೇಡಿ. ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನನ್ನ ಖುಷಿಗೋಸ್ಕರ ನಾನು ಡ್ಯಾನ್ಸ್ ಮಾಡೋದು. ನೀವು ಅಂದ್ಕೊಂಡಷ್ಟು ನಾನು ಕೆಟ್ಟೋಳಲ್ಲ, ಓಕೆನಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಕಮೆಂಟ್ ನಂಗೆ ತುಂಬ ಹರ್ಟ್ ಆಯಿತು. ಏಜಿಗೆ ತಕ್ಕಂಗೆ ನಡ್ಕೋ. ನಾನು ನನ್ನ ಏಜಿಗೆ ಮೀರಿದ ಅನುಭವ ನನಗಿದೆ. ನನ್ನ ಏಜ್ಗೆ ಎಷ್ಟಿರಬೇಕೋ ಅದಕ್ಕಿಂತ ಮೀರಿದ ಅನುಭವ ನನಗಿದೆ. ಅಷ್ಟೆಲ್ಲ ಸಮೋಸ ಮಿಕ್ಕಿತ್ತಲ್ವ, ಅದನ್ನು ಹಾಗೆ ಬಿಟ್ಟರೆ ಹಾಳಾಗುತ್ತೆ. ಅದನ್ನೆಷ್ಟೊಂದು ಕರಿಯೋಕ್ಕೆ ಒಂಟಿನ ಎಣ್ಣೆ ಬೇಕು. ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಅಕ್ಕಪಕ್ಕ ಕರೆದು ಒಂದು 5-6 ಮನೆಗೆ ಎಲ್ಲನೂ ಸಪ್ರೇಟ್ ಮಾಡಿ ಒಂದು 10 ಆಂಟಿಗೆ ಕರ್ಕೊಂಡು ತಿನ್ನೋರಾದರೂ ತಿನ್ನಲಿ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಸೆಕ್ರಿಗೇಟ್ ಮಾಡಿ ಸಮೋಸ ಎಲ್ಲ. ನನಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಗೈಸ್. ಒಂದು ಅಕ್ಕಿ ಕಾಳನ್ನ ಬೆಳೆಯೋಕ್ಕೆ ನಮ್ಮಪ್ಪ ಎಷ್ಟು ಕಷ್ಟಪಡ್ತಾರೆ ರೈತರು, ನನಗೆ ಗೊತ್ತು. ಇದಿಷ್ಟು ನಿನ್ನೆ ಆಗಿದ್ದು. ಇದು ಮಾರ್ನಿಂಗ್ ಈಗ 3:30ಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಮನೇಲಿ ಸ್ವಲ್ಪ ಪಾತ್ರೆ ತೊಳೆದು ಬಟ್ಟೆ ತೊಳೆದು ಸತೀಶ್ ಮಲ್ಕೊಂಡಿದ್ರು. ಮಕ್ಕಳನ್ನ ಕರ್ಕೊಂಡು ವಾಕ್ ಬಂದಿದ್ದೀನಿ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಅಂಬ್ಲಿ ಮಾಡಬೇಕು, ಗಂಜಿ ಮಾಡಿ ತಿಂಡಿ ಮಾಡಬೇಕಿತ್ತು. ಸತೀಶ್ಗೆ ಯಾಕೋ ಬೆಳಗ್ಗೆಯಿಂದ ಅನೀಸಿ, ಒಂಥರ ಮೈಕೈ ನೋವು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಸೊ ಆರಾಮ್ಸೆ ಮಲ್ಕೊಳ್ಳಿ ಅಂತ ಹೇಳಿ ನಾನು ಬೇಗ ಟೊಮೆಟೊ ಗೊಜ್ಜು ಮಾಡಿ ಅಕ್ಕಿ ಮತ್ತು ರವೆ ಹಾಕಿ ರೊಟ್ಟಿ ಮಾಡೋಣ. ಸುಮಾರು ದಿನ ಆಯಿತು ರೊಟ್ಟಿ ಮಾಡೋಣ ಅಂತ ಹಿಟ್ಟನ್ನ ಮಾಡಿಕೊಂಡು ಸ್ವಲ್ಪ ಮುದ್ದೆ ಮಾಡಿಕೊಂಡು ಈಗ ಹಿಟ್ಟನ್ನ ನಾದ್ಕೋತಾ ಇದ್ದೀನಿ. ಈ ಕರಿಗೆ ರೊಟ್ಟಿ ತುಂಬ ಚೆನ್ನಾಗಿ, ಚಪಾತಿನೂ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ನಾನಿವತ್ತು ರೊಟ್ಟಿ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ರೊಟ್ಟಿ, ಫುಲ್ ಥರ ಉಬ್ಬು ಬರ್ತಾಯಿದೆ. ಅದು ಅಕ್ಕಿ ಮತ್ತು ರವೆ ಹಾಕಿ ಮಾಡಿರೋಂಥ ರೊಟ್ಟಿ. ಸುಮಾರು ಸಲ ಈ ರೆಸಿಪಿ ತೋರಿಸಿದ್ದೀನಿ ನಾನು ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿ ಇವತ್ತು ರೌಂಡ್ ಶೇಪ್ಗೆ ಲಟ್ಸಿದ್ದೀನಿ, ಪೇಷನ್ಸಿಂದ ನೀಟಾಗಿ ಮಾಡಬೇಕು ಅಂತ ಹೇಳಿ. ಸೊ ಸತೀಶ್ ಮಲ್ಕೊಂಡೇ ಇದ್ದರು, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಈಗ ರೊಟ್ಟಿ ಚಪಾತಿ ಮಾಡಿದ್ರೆ ಅಡುಗೆ ಮನೆ ಹೆಂಗಾಗುತ್ತೆ ನಿಮಗೆ ಗೊತ್ತಿರುತ್ತೆ. ಸೊ ನನ್ನ ಮಕ್ಕ ಟ್ಯೂಷನಿಂದ ಬಂದ, ಅವನು ಕೂಡ ಕಸ ಎಲ್ಲ ಗುಡಿಸು ಅಂದೆ. ಅವನು ಕೂಡ ಕಸ ಎಲ್ಲ ಗುಡಿಸಿ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ. ನಾನು ಅಷ್ಟರಲ್ಲಿ ಅಡುಗೆ ಮನೆ ಸೆಲ್ಫ್ ಅದೆಲ್ಲ ನೀಟಾಗಿ ಒರೆಸ್ಕೊಂಡು ತೊಳ್ಕೊಂಡು ನೋಡಿ ಎಷ್ಟು ಬೇಗ ಎಲ್ಲ ಮಾಡಿಟ್ಟು ಅಡುಗೆ ಮನೆ ಕ್ಲೀನಾಗಿ ಮಾಡಿಬಿಟ್ಟೆ. ಪಾತ್ರೆ ಎಲ್ಲ ತೊಳೆದು
ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕಸ ನನ್ನ ಮಗ ಗುಡಿಸ್ದ. ಸೊ ಇನ್ನು ಮಕ್ಳಿಗೆ ತಿಂಡಿ ಕೊಟ್ಟಿರಲಿಲ್ಲ, ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕೊಡೋಣ ಅಂತ. ಯಾಕಂದರೆ ಅವ್ರಿಗೆ 1:15 ಎಕ್ಸಾಮ್ ಇರೋದು. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಕೊಟ್ಟರು ನಡೆಯುತ್ತೆ. ಅವರ ಅಭ್ಯಾಸ ಆಗಿಬಿಟ್ಟಿದ್ದಾರೆ 7:15 ತಿಂದು. ನನ್ನ ಮಗಳಂತೂ ಕೊಯ್ ಅಂತಿರ್ತಾಳೆ, ಮಮ್ಮಿ ಹೊಟ್ಟೆ ಹಸಿ ಅಂತ. ಸೊ ನೀಟಾಗಿ ಇವಾಗ ನೆಲ ಒಂದು ಮಾಪ್ ಮಾಡ್ಕೋಬೇಕಾಗಿತ್ತು. ಅವರಿಗೆ ಕೂತ್ಕೊಂಡು ಬರ್ಕೊಳ್ಳಿ ಅಂತ ಹೇಳಿದ್ದೆ. ಟೈಮ್ ಇನ್ನೂ ಆವಾಗ 7:15, ಅದು 10 ನಿಮಿಷ ಫಾಸ್ಟ್ ಇದೆ. 7:15ಗೆ ಇಷ್ಟು ಕೆಲಸ ನಾನು ಡೈಲಿ ಮುಗಿಸ್ತೀನಿ, ಒಂದಿನ ಅಲ್ಲ ಡೈಲಿ ಮುಗಿಸ್ತೀನಿ. ಸುಮಾರು ಜನ ನೀವು ಹೆಂಗೆ ಇಷ್ಟು ಬೇಗ ಮಾಡ್ತೀರಾ ಅಂತ. ನಾನು ಬೇರೆ ಯಾವುದಕ್ಕೂ ಟೈಮ್ ವೇಸ್ಟ್ ಮಾಡೋದಿಲ್ಲ. ನನ್ನ ಕೆಲಸ ಏನು ನಾನು ಅದಕ್ಕೆ ಮಾತ್ರ ಫೋಕಸ್ ಮಾಡ್ತೀನಿ. ಇನ್ನೇನೋ 7:45 ಆಗ್ತಾ ಬಂತು. ಸೊ ಈಗೆಲ್ಲ ಕೆಲಸ ಮುಗ್ದಿದೆ. ಇನ್ನು ರೂಮು ಎಲ್ಲ ಮಾಪ್ ಮಾಡಾಯಿತು. ಇನ್ನೇನಿದ್ರು ಟಾಯ್ಲೆಟ್ ಸ್ವಲ್ಪ ವಾಶ್ ಮಾಡಬೇಕಾಗಿತ್ತು. ಟಾಯ್ಲೆಟ್ಸ್ ಯಾಕಂದರೆ ನಾಳೆ ಇದು ಬುಧವಾರ, ಆ್ಯಕ್ಚುಲಿ ಬುಧವಾರದ ವ್ಲಾಗ್. ನಾನು ಬುಧವಾರದ ಹೊತ್ತು ಪ್ರತಿಯೊಂದು ಡೀಪ್ ಕ್ಲೀನ್ ಮಾಡ್ಕೊತೀನಿ. ಪ್ಯಾಸೇಜ್, ಮುಂದಗಡೆ ಪೋರ್ಟಿಕೋ, ಪ್ಯಾಸೇಜ್, ಟಾಯ್ಲೆಟ್ಸ್ ಪ್ರತಿಯೊಂದು. ಈಗ ಬಿಫೋರ್ ನೋಡಿ ಹೆಂಗಿದೆ, ಆಫ್ಟರ್ ನಾನು ಒಂದು ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ. ಈಗ ಎಲ್ಲ ತೊಳೆದಾಯಿತು ನೀಟಾಗಿ ಜಗಮಗ ಅಂತ. ಬ್ಲೀಚಿಂಗ್ ಪೌಡರ್, ಕಾಸ್ಟಿಕ್ ಸೋಡಾ ಹಾಕಿ ನೀಟಾಗಿ ಎಲ್ಲ ಫೆನಾಯ್ಲ್ ಎಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿದೆ. ಟಾಯ್ಲೆಟ್ಸ್ ಎಲ್ಲ ವಾಶ್ ಮಾಡಿದೆ. ಸ್ವಲ್ಪ ನೀರೆಲ್ಲ ಹಾಕಿ ತೊಳಿಬೇಕಾಯಿತು, ತೊಳೆದೆ. ಸೊ ಸತೀಶ್ ಇನ್ನೂ ಎದ್ದಿಲ್ಲ, 8 ಗಂಟೆ ಆದರೂ. ಯಾಕೆ ಅಂತ ಡೌಟ್ ಆಗ್ತಾಯಿತ್ತು ನನಗೆ ಆ್ಯಕ್ಚುಲಿ. ಸೊ ಮಲ್ಕೊಳ್ಳಿ, ರಾತ್ರಿ ಲೇಟ್ ನೈಟ್ 2 ಗಂಟೆ ಅವ್ರು ಮಲಗಿದಾಗ. ಸೊ ಆಯಿತು ಅಂದ್ಬಿಟ್ಟು ಮಲ್ಕೊಳ್ಳಿ ಅಂದ್ಬಿಟ್ಟು ನಾನು ಎಬ್ಬರಿಸ್ಲಿಲ್ಲ. ಸೊ ಇವರಿಬ್ಬರದು ಇನ್ನು ಬರಿತಾಯಿದ್ರು. ಅಷ್ಟರಲ್ಲಿ ಇವಳಿಗೂ ಕೂಡ ಜುಟ್ಟು ಕಟ್ಬಿಟ್ಟು ಸೊ ನಾನು ಸ್ನಾನಕ್ಕೆ ಅಂತ ಹೋದೆ. ನನಗಂತೂ ನಿಜ ಹೇಳ್ತೀನಿ, ಎಕ್ಸಾಮ್ ಎಷ್ಟೊತ್ತಿಗೆ ಮುಗ್ದೋಗ್ದಪ್ಪ ಅನಿಸ್ಬಿಟ್ಟಿದೆ. ಈ ಮಧ್ಯಾಹ್ನ ಉರಿ ಬಿಸಿಲಲ್ಲಿ 1:15 ಯಾರಾದರೂ ಎಕ್ಸಾಮ್ ಇಡ್ತಾರಾ? ನನಗಂತೂ ನಿಜಕ್ಕೂ ಸುಸ್ತು, ನನಗೆ ಸುಸ್ತು ಅಂತ ಅನ್ನಿಸ್ತಾ ಇದೆ. ಇವನು ಬೀದಿ ನಾಯಿ ಹಿಡ್ಕೊಂಡು ಹೆಂಗೆ ಆಡ್ತಾ ಇದ್ದಾನೆ. ಸೊ ನಾನು ಬೇಕು ಅಂತಲೇ ನೀರನ್ನ ಎರಚಿದೆ ಮೇಲಿಂದ ಈ ಕಡೆ ಬರಲಿ ಅಂತ. ಸೊ ಮತ್ತೆ ನಾನು ಸ್ನಾನ ಮಾಡಿ ತಿಂಡಿ ತಿಂದು ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇವರಿಬ್ಬರ ಜೊತೆ ಆಡ್ಕೊಂಡೇ ಟೈಮ್ ವೇಸ್ಟ್ ಆಗೋಯ್ತು ಅಂತಲೇ ಹೇಳ್ಬೋದು ನನಗೆ. ಸೊ ಇಬ್ಬರು ಇದ್ದರೆ ಮನೇಲಿ ಹಾಗೇ. ಸೊ ಸತೀಶ್ ಕೂಡ ಅವಾಗ ತಾನೇ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಕಡಲೆಕಾಯಿ ಹುರಿದು ಕೊಡು ಅಂದರು. ಕಡಲೆಕಾಯಿ ಇತ್ತಲ್ಲ ಹುರಿದು ಕೊಟ್ಟಿದ್ದೆ, ತಿಂತ ಪೋರ್ಟಿಕ್ ಹೋದೆ. ಅವರು ಬೆಳಗ್ಗೆ ಎದ್ದಾಗೆ ಐ ಥಿಂಕ್ 12 ಗಂಟೆನೋ 12 ಗಂಟೆ ಆವಾಗ ತಾನೇ ತಿಂಡಿ ತಿಂದರು. ಸೊ ಇದು 12:45 ಅನ್ಕೋತೀನಿ ಮೇ ಬಿ. ಇನ್ನೂ ವ್ಯಾನ್ ಬಂದಿರಲಿಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ವಿ ವ್ಯಾನ್ಗೋಸ್ಕರ. ಸೊ ಇವಳಿಗೂ ಕೂಡ ಜುಟ್ಟೆಲ್ಲ ಕಟ್ಟಿ 1:15 ಯಾರಾದರೂ ಎಕ್ಸಾಮ್ ಇಡ್ತಾರ? ಸಣ್ಣ ಮಕ್ಕಳಿಗೆ ಬೆಳಗ್ಗೆನೇ ಎಕ್ಸಾಮ್ ಇಟ್ಟರೆ ಫ್ರೆಶ್ಶಾಗಿ ಹೋಗಿ ಬರೀತಾರೆ ಅಲ್ವಾ. ಸೊ ಇವ್ರು ನೋಡಿ ಸೀದೋಗಿರೋದೆಲ್ಲ ಎತ್ತೆತ್ತು ಬಿಸಾಕ್ತಾ ಇದ್ದಾರೆ. ಇವ್ರಿಗೆ ಮಾಡೇ ಕೊಡಬಾರ್ದು ಅಂತ ಅನಿಸುತ್ತೆ ಒಂದು ಟೈಮು, ಏನೂ ಮಾಡೋಕ್ಕಾಗಲ್ಲ. ಸೊ ಇವ್ರದ್ದು ಕಿತಾಪತಿ ಅಷ್ಟರಲ್ಲಿ ಕಾರ್ಪೆಂಟರ್ ಕೂಡ ಬಂದರು. ಗೊತ್ತಿಲ್ಲ ಇವ್ರಿಗೆ 15 ದಿನ ಅಂತ ಫೋನ್ ಮಾಡಿದ್ದಕ್ಕೆ ಇವಾಗ ಬಂದು ಅಕಾಡೆಮಿ ಓಪನ್ ಮಾಡೋರೆ ನೋಡಿ. ಅವ್ರಿಗೆ ದುಡ್ಡು ಜಾಸ್ತಿ ಆಯಿತು. ಏನು ಮಾಡ್ತೀರಾ? ಕೆಳಗಡೆ ಒಂದು ಸ್ವಲ್ಪ ಟೀ ಪೌಡ್ರ್ ತತ್ತೀರಾ? ಒಂಚೂರು. ಅಯ್ಯೋ ಕೈಯೆಲ್ಲ ಮುಗಿಬೇಡಿ ದಯವಿಟ್ಟು. ಒಂದು ಪೀಸ್ ಶುಂಠಿ ತಮ್ಮನಿ, 1 ಲೋಟಕ್ಕೆ ಟೀ ಪೌಡ್ರ್ ತಮ್ಮನಿ. ಅಣ್ಣ ಫುಲ್ಲು ಓಪನ್ ಮಾಡಿಬಿಟ್ಬಿಟ್ಟು ಓಪನ್ ಕಿಚನ್ ಓಪನ್ ಮಾಡಿಬಿಟ್ಟು ಹೊಂಟೀರ ಆಮೇಲೆ. ಹೌದು ಅಣ್ಣ, ನಾವು ದಿನ ನೋಡ್ತಾ ಇದ್ದೀವಿ ಅಣ್ಣ. ಏನಿಲ್ಲ ಕಾರಣ ಅಕ್ಕ ಯಾರು ಗೊತ್ತಿರಿ, ನಾನೇ ಬೇಜಾರಾಗಿದ್ದೆ, ಹೊರಟಾಗಿದ್ದೀನಲ್ಲ. ನಿಮ್ಮ ಬೇಜಾರಿಗೆ ಏನೋ ಕಾರಣ? ಬೈತವ್ರೆ, ಕೆಲಸ ಮಾಡಿದ್ರೆ ಎಲ್ಲೋಗಿದೆ ಕರೆಕ್ಟಾಗಿ ಎಲ್ಲೋಗಿದೆ ನಿಜ ಹೋಗ್ತಾ ಅಂತ ಅಕ್ಕ ನನಗೆ. ಅವರೇ ಬಂದಿದ್ರು ದೇವಮ್ಮವ್ರೆ ಭಾನುವಾರ. ಯದುವೀರ್ ಬಂದಿದ್ರು, ಮೈಸೂರು ಯದುವೀರ್ ಮಹಾರಾಜರು. ಅವ್ರೆಲ್ರಿಗೂ ಬಡಿಸಿ ಅಲ್ಲಿ ಮಾಲ್ ಓಪನ್ ಏನೋ ಅಂತವ್ರೆ. ವೆಂಕಟೇಶಣ್ಣ ಏನಣ್ಣ ನೀವು ಬಂದ್ಬಿಟ್ಟಿದ್ದೀರಿ ಅಂದೆ. ಏನು ಮಾಡೋದಕ್ಕ? ತಗೊಳ್ಳಿ ಅಣ್ಣ, ಟೀ ಕುಡಿದ್ಬಿಟ್ಟು ಅಚ್ಚುಕಟ್ಟಾಗಿ ಮಾಡ್ಕೊಡಿ. ತಗೊಳ್ಳಿ ಅಣ್ಣ, ವಸಿನೇ. ನಿಮ್ಮ ಕೈ ನೋಡೆ ನಾನು ಇದಕ್ಕೆ ಹಿಂಗಂತ ಇದ್ದೀರಲ್ಲ ಅನ್ಕೊಬಿಟ್ಟೆ. ಎಲ್ಲೆಲ್ಲಿ ಮಾಡ್ತಾ ಇದ್ದೀರಣ್ಣ? ಫುಲ್ ಬ್ಯುಸಿ. ಸಾಕಾದು ಅಷ್ಟು ಚಿಕ್ಕ ಸಪೋರ್ಟು? ಕುಡೀರಿ ರತ್ನಮ್ಮ, ಟೀ ಕುಡೀರಿ ಅಣ್ಣ. ಬೇಡ ಬೇಡ, ಇಲ್ಲೇ ಇರಲಿ. ಇಲ್ಲೇ ಒಂದು ಸೈಡಲ್ಲಿ ಇಲ್ಲಿ ಇಟ್ಟರೆ ಆಯ್ತು. ಏನಕ್ಕೆ? ಅವ್ರು ರೆಡಿ ಆದಮೇಲೆ ಈಗೇನು ಬೇಕಾಗಲ್ಲ. ಇಲ್ಲ ಅಲ್ಲಿ ಇಲ್ಲ, ಸೆಕೆಂಡ್ ಫ್ಲೋರ್ ಹತ್ರ ಇಲ್ಲಿ ಕಟ್ಟೆ ಹತ್ರ ಇಟ್ಬಿಡಿ ಅಣ್ಣ. ಅಲ್ಲಿ ಇಟ್ಕೊಂಡು ಇಲ್ಲಿ ಪಕ್ಕ.
ಚೆಕ್ ಮಾಡ್ಬಿಟ್ಟು ಆ ಪೈಪ್ ಲೈನ್ ಫಸ್ಟ್ ಕರೆಕ್ಟಾಗಿ ಮಾಡಿಸಿ. ಪೈಪ್ ಮಾಡೋರಿಗೆ ಸರಿಯಾಗಿ ಅವರು ಹೇಳೋದು ಅವೆಲ್ಲ ತಿರುಗಿ ಬೆಂಡ್ ಆಯ್ತದ ಅದು, ಅವೆಲ್ಲ ಆಂಗ್ಲರೆಲ್ಲ ಬೆಂಡ್ ಆಯ್ತು, ಆಂಗ್ಲ ಲೋಡ್ ಮಾಡ್ಕೊ ತುಂಬಿದೆ. ನೀವು ಹೇಳ್ದಂಗೆ ಈ ತರ ಬೇಡ, ಯಾವ್ದಾರ ಮಾಮೂಲಿ ರಫ್ ಸ್ವೀಪ್ ತರ ಬಾಕ್ಸ್ ಮಾಡ್ಬಿಡಿ ಅಷ್ಟೇ. ಬಾಕ್ಸ್ ಮಾಡೋದ್ ಬೇಡ, ಬಣ್ಣ ಮಾಡಿಸ್ಬಿಟ್ಟು ಹೇಳ್ತೀನಿ. ಅದನ್ನೇ ಹೇಳುದು. ಇಲ್ಲಿ ಏನು ಇಡೋದಿಲ್ವಲ್ಲ, ಇಲ್ಲಿ ಸುಮ್ಮನೆ ಪಟ್ಟಿ ಕಟ್ಬಿಟ್ಟಿಂಗೆ ಅದು ಇಳಿದಂಗೆ ಮಾಡ್ಬೇಕು. ಡೋರ್ ಹಾಕ್ಬಿಡೋಣ. ಇದಕ್ಕೇಂದ್ರೆ ಇದಕ್ಕೆ ಪಟ್ಟಿ ಕಟ್ ಇದಕ್ಕೊಂದು ಕಲ್ಲಿಗೆ ಒಂದು ಸೀಟ್ ಅನ್ಸ್ಬಿಟ್ಟಿಂಗೆ 10 ಗಂಟೆನೂ ಬೇಕಾದ್ರೆ ಇದು ಮಾಡ್ಕೊಂಡ. ಅಂದ್ರೆ ಸೀಟ್ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಗ್ಬಿಟ್ಟಿದೆ. ಅಣ್ಣ ನೀವು ವಾಟರ್ ಪ್ರೂಫ್ ಹಾಕಿಲ್ಲ ಇದಕ್ಕೆ. ಸೀಟ್ ತಂದಿದ್ದು ಅಣ್ಣ ಹಾಕ್ಬೇಕು ತಾನೆ, ಈಗ ನಮಗ್ ಗೊತ್ತಿಲ್ಲ ಸರಿ, ನೀವು ವಾಟರ್ ಪ್ರೂಫ್ ಹಾಕ್ಬೇಕು ತಾನೆ. ಇದು ಗ್ರಿಪ್ ಕೂತ್ಕೋಬೇಡ, ಆ ತರ ಸೀಟ್ ಹಾಕ್ಬಿಡಿ, ಇಳಿಬಾರ್ದು. ಇದ್ರ ನೀಟಾಗಿ ಮೆತ್ತಿಸ್ಬೇಕು. ಈಗ ಯಾಕೆ ಕೊಟ್ಬಿಟ್ಟಿದ್ದು ನೋಡಿ ಇಂಚು. ಅದು ಮೇಲ್ಗಡೆ ಕುಟ್ಟಿದ್ದಾರೆ, ಮೇಲೋ ಅದು ಕೆಳಗಡೆ ಬಂದಿತ್ತು. ಸಿಮೆಂಟ್ ಇತ್ತು ಅಕ್ಕ. ಈಗ ಆದ್ರೆ ಬಂದೈತೆ ಡಾಕ್ಟರ್ ಫಿಕ್ಸಿಡ್ ಯಾವ್ದೋ ಬಂದೈತೆ. ನಮ್ಮ ಆ ಮನೆಗೆ ಇಟ್ಟಿದ್ದೀನಿ ಅಪೆಕ್ಸ್ ಅಪೆಕ್ಸಿಗಳೆಲ್ಲ ಬಂದವ. ಅವು ನೀರ್ ತಗೊಳ್ಳೋದಿಲ್ಲ. ಏನು ಆದ್ರೂ ಅಣ್ಣ ಶೀಟ್ ವಾಟರ್ ಪ್ರೂಫ್ ಹಾಕಿರ್ಲಿಲ್ವಲ್ಲ ನೀವು. ಇರ್ಲಿಲ್ಲ, ನೀವು ತಂದ್ಬಿಟ್ಟಿರಲ್ಲ. ಇಲ್ಲೆಲ್ಲ ಮೆತ್ಬೇಕು, ಇಲ್ಲೂ ಮೆತ್ಬೇಕಲ್ಲ. ಇಲ್ಲೇ ಮೆತ್ತಂಗಿಲ್ಲ, ಇಲ್ಲೇ ಲೀಕ್ ಆಗಲ್ಲ. ಇಲ್ಲೇ ಇಳಿತದೆ, ಇಲ್ಲಿ ಇಲ್ಲೇ ನೀರು ಹೋಗೋದು, ಇನ್ನೆಲ್ಲೂ ಹೋಗಲ್ಲ. ಆಮೇಲೆ ಪಾತ್ರೆ ತೊಳೆದು ಮಾಡ್ಲೇಬಾರ್ದು ಕಣ, ಹೊರಗಡೆ ಹಿಂದಕ್ಕೆ ಮಾಡ್ಕೋಬೇಕು. ಇದೊಂದೇ ಪ್ರಾಬ್ಲಮ್ ಬರೋದು, ಇನ್ನೆಲ್ಲೂ ಗೊತ್ತಿಲ್ಲ. ಪ್ರಾಬ್ಲಮ್ ಅಂದ್ರೆ ಇದು ಅಕ್ಕ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಪಾತ್ರೆ ಎಲ್ಲ ತುಂಬೋದಿಲ್ಲ. ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಬಿಡಿ. ಏನ್ ಮಾಡಿ ಗೊತ್ತಾ, ಸ್ಟೀಲ್ ಇಟ್ಕೊಬಿಡಿ ಅಕ್ಕ. ಕುಕ್ಕರ್ ನಾನೇ ಮಾಡ್ಕೊತಾ ಇದ್ದೀನಿ. ನಾನು ಹೇಳುದು ಕೆಳಗಡೆ ಸೀಟ್ ಚೇಂಜ್ ಮಾಡ್ಕೊಳ್ಳೋಣ ಒಂದು ಅಡಿದು. ಒಂದ್ ಬಿಚ್ಚಿದ್ರೆ ಗಾಢ ಸೀಟು ಅದು ಅಡಿ ಮೇಲ್ಗಡೆ ಏನಾಗಲಿ ಅಡಿಲಿ ಹೋಗೈತೆ. ಅಡಿ ನೀರು ಹೋಗಿ ಗೊತ್ತಾಯ್ತು ನಂಗೆ. ಇದನ್ನೆಲ್ಲ ಹಿಂಗೆ ಹೇಳಿ ತಗದ್ ನೋಡಿ ಬಿಚ್ಕೊಂಡು ಆಚೆ ಮಾಡೋದಲ್ವಣ. ವೀಲು ಒಂದೆರಡು ವೀಲ್ ಹಾಕೋತಾನೆ ಸರ್. ಈ ಚೆನ್ನಾಗಿದಾವ. ಅದು ಎತ್ಕೊಬಿಡಿ ಅವೆಲ್ಲ. ಟೈಮ್ 7 ಗಂಟೆ ಸಂಜೆ. ಅಡುಗೆ ಮನೆ ಪಾರ್ಟ್ಸ್ ಎಲ್ಲ ಬಿಚ್ಚಿ ಗುಡ್ಡೆ ಹಾಕ್ಬಿಟ್ಟು ಹೋದರು. ಸೊ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕಂತೆ. ನೋಡಿ, ವಸ್ತಿ ಸಿಂಕಿಂದ ಹಿಡಿದು ಇಲ್ಲಿ ತನಕ ಸ್ಪ್ರೆಡ್ ಆಗಿ ಈ ಕೆಳಗಡೆಗೂ ಹೋಗಿರ್ಬೋದು ಅಂತ ಒಂದು ಐಡಿಯಾ. ಒಂದು ಮಟ್ಟಕ್ಕೆ ಎಲ್ಲ ಗುಡಿಸಿ ಒರೆಸಿ ಇವಾಗ ಕ್ಲೀನ್ ಮಾಡಿದೆ. ಸಿಂಕೆಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಪಾತ್ರೆ ಇತ್ತು. ಅಡುಗೆ ಕೂಡ ಮಾಡ್ಕೋತಾ ಇದ್ದೀನಿ, ಸಾಂಬಾರು ಮಾಡ್ತಾಯಿದ್ದೀನಿ, ಬೇಳೆ ಸಾಂಬಾರು. ಸ್ವಲ್ಪ ಪಾತ್ರೆ ಎಲ್ಲ ಈ ಕಡೆ ಕಬೋರ್ಡ್ಗೆ ಶಿಫ್ಟ್ ಮಾಡಿದೆ. ಸ್ವಲ್ಪ ಡೋರ್ಸ್ ಎಲ್ಲ ಹಾಳಾಗಿದ್ದಾವೆ, ಸೊ ಹಾಕಿಸ್ಬೇಕು. ಇದೆಲ್ಲ ಬಿಚ್ಚಿಟ್ಟಿದ್ದೀವಿ ನೋಡಿ. ಮಾಡ್ಸಾ ಬೇರೆ ಥರ ನೀಟಾಗಿ, ಬೇರೆ ಥರ ಮೀನ್ಸ್ ಅಂದರೆ ಬೇರೆನೇ ಹಾಕ್ಸೋಣ ಅಂತ, ಅದಷ್ಟು ಸಪ್ರೇಟ್ ಒಂದು ಬಾಕ್ಸ್ ಕವರ್ ಮಾಡಿ ಬೇರೆ ಹಾಕ್ಸೋಣ ಅಂತ. ವಸ್ತಿ ನೋಡಿ ಫ್ರೆಂಡ್ಸ್, ಒಳಗಡೆಯಿಂದ ಲೀಕ್ ಆಗಿರೋದು ನಮಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಈ ರೀತಿ ಆಗಿದೆ ಅಂತ. ಹುಡ್ಡೆಲ್ಲ ಹೋಗಿದೆ. ಅವರು ವಾಟರ್ ಪ್ರೂಫ್ ಹಾಕಿಸ್ಬೇಕಾಗಿತ್ತು, ಬಟ್ ಹಾಕ್ಸಿಲ್ಲ, ಅದು ಅವ್ರ ತಪ್ಪು. ಸೊ ಇಷ್ಟ ಆಯಿತು ನಮ್ಮ ಅಡುಗೆ ಮನೆ ಕತೆ. ಇದು ಫೈನಲ್ಲು ಯಾವ ರೀತಿ ಆಗುತ್ತೆ ನಮ್ಮ ಅಡುಗೆ ಮನೆ ಅನ್ನೋದನ್ನ ಕಂಪ್ಲೀಟಾಗಿ ಹೇಳ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಅವಳಿಗೆ ನಾಳೆ ಯಾವುದು ಇಂಗ್ಲೀಷು ಆಯಿತಾ? ಹಾಂ, ಬರೀ ಬೇಗ ಬರೀತಾ ಇರು. ಬಂದೆ ನೀನು ಲೆಟರ್ ರೈಟಿಂಗ್ ಕಲಿತಾ ಇರು. ನಾನು ಬಂದೆ. ಫಾರ್ಮಾಟ್ ಅಂದರೆ ಫ್ರೆಂಡ್ಸಿಗೆ ಬರೆಯೋದು. ನೀನು ಕಲಿತಾ ಇರು. ನಾನು ಕೈಕಾಲು ಮುಖ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ. ಫಸ್ಟ್ ಏನಂತ ಬರೀಬೇಕಮ್ಮ ಫಾರ್ಮ್ಯಾಟಿಗೆ? ಯಾರಿಗೆ? ಟು ಫ್ರಮ್ ಯು ಟು ಅವ್ರಿಗೆ. ಸಬ್ಜೆಕ್ಟು ಏನಕ್ಕೆ? ಫ್ರೆಂಡ್ಸ್ಗೆ ಮೀನ್ಸ್ ಪಾರ್ಟಿಗೆ ಅವ್ರ ಆಪ್ಷನ್ ಕೊಡ್ತಾರೆ. ಹೋಲಿಗೆ ಬರ್ತಡೇ ಆ ಥರ. ಹಾಂ, ಬರೀ ಏನೋ ಒಂದು ಟಾಪಿಕ್ ನೀನು ಬರೀ. ಲೀವ್ ಲೆಟರ್ ಇದು. ಲೀವ್ ಲೆಟರ್, ಲೆಟರ್ ರೈಟಿಂಗು, ಫಾರ್ಮ್ಯಾಕ್ಟು ಇಲ್ಲಿ. ಕಲಿತಾ ಇರು. ಬಂದೆ ನಾನು. ಒಂದು ಸೆಕೆಂಡ್ ಐರನ್ ಮಾಡ್ಬೇಕು. ಇನ್ನು ಡೋರ್ಸ್ ಎಲ್ಲ ಬಿಚ್ಚಿಬಿಟ್ಟು ಈಗ ಮನೆಯೆಲ್ಲ ಒರೆಸಿ ಫೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿದೆ. ಅಲ್ಲಿ ಇಟ್ಟಿದ್ದಾರೆ ಅಂದರೆ ಅಡುಗೆ ಮನೆಗೆ ಕಾಲು ಕುಡಿಯುತ್ತೆ ಅಂತ. ಸೊ ಸ್ಟೇ ಟ್ಯೂನ್. ನಾನು ಫಸ್ಟು ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಫುಲ್ ಲೆಸನ್ ಕಲಿ ನೀನು. ಫುಲ್ ಲೆಸನ್ ರೆಫರ್ ಮಾಡು ನೀನು. ಸಾಕಾಯ್ತು ಇವತ್ತಂತೂ. ನನಗೆ ಹೇಳಿದ್ದೀನಿ ಬರೀ ಬೇಗ ಟೆಲ್ ಅಂಡ್ ರೈಟ್. ಯಾವ ಆನ್ಸರ್ ಯಾವುದಕ್ಕೆ ಬರದೆ? ಅದಕ್ಕೆ ಹೇಳೋದು ಫಸ್ಟ್ ಕ್ವಶನ್ ರೀಡ್.
ಸೊ ನೋಡ್ತಾ ರಾತ್ರಿ 10 ಗಂಟೆ ಆಯಿತು. ಬಟ್ ಇನ್ನೂ ನನ್ನ ಕೆಲಸ ಮುಗ್ದೇ ಇಲ್ಲ. ಟೈಮಿಂಗ್ ಸಮೇತ ತೋರಿಸ್ತೀನಿ. 3:30 ಎದ್ದರೆ ಡೈಲಿ ರಾತ್ರಿ 11:30 ಆಗುತ್ತೆ ಗೈಸ್ ಮಲ್ಕೋದು. ಸೊ ನಿದ್ರೆ ಇಲ್ಲ. ಏನು ಮಾಡ್ತೀರಾ, ಟೆನ್ಷನ್. ಎಕ್ಸಾಮ್ ಒಂದು ಮುಗಿದ್ರೆ ಸಾಕಪ್ಪ ಅನ್ನಿಸ್ತಾ ಇದೆ. ಸ್ವಲ್ಪ ಡಿಫಿಕಲ್ಟ್ ಯಾವ್ದಿದೆ ಸ್ಪೆಲ್ಲಿಂಗ್ಸ್ ಅದನ್ನೆಲ್ಲ ಕಲಿಸ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಗುರುವಾರದ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಹಾಲು ತಂದು ಕಾಯಕ್ಕಿಟ್ಟು ಗಂಜಿ ಮಾಡಿ ಸೊ ಅದು ಸ್ವಲ್ಪ ಆರಲಿ ಅಂತ ನಿಮ್ಮೆಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಸೊ ಮಾತಾಡ್ತಾ ಇಲ್ಲ ಬಿಕಾಸ್ ಆಫ್ ಎಲ್ಲ ಸತೀಶ್ ಎಲ್ಲ ಮಲ್ಕೊಂಡಿದ್ರಲ್ವ, ಹಾಗಾಗಿ ಸೊ ಎಲ್ಲ ಕೆಲಸ ಬ್ಯಾಕ್ ಟು ಬ್ಯಾಕ್. ನೆನ್ನೆದೆ ಗ್ರೇವಿ ಇತ್ತು, ಅದಕ್ಕೆ ಚಪಾತಿ ಮಾಡಿದೆ ಬೇಗ. ಅದನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಚೆನ್ನಾಗಿತ್ತು. ಸೊ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊತಾ ಇದ್ದೀನಿ. ಸತೀಶ್ ಕೂಡ ಎದ್ದು ಬಂದರು. ಅವ್ರಿಗೂ 1 ಕಪ್ ಅಂಬ್ಲಿ ಕೊಟ್ಟು ಕಾಫಿ ಕೊಟ್ಟು, ಯಾಕೋ ಬೆಳಗ್ಗೆಯಿಂದ ಸಪ್ಪಗಿದ್ರು. ಏನಾಯಿತು ಎತ್ತ ಅಂತ ಕೇಳೋಣ ಅನ್ನೋಷ್ಟರಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಅರೌಂಡ್ 7:30ಗೆ ಬೇಗ ಎಲ್ಲ ಫಟ ಅಂತ ಎಲ್ಲ ಕೆಲಸ ಮುಗಿಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ನೆಲ ಒರೆಸಿ ನಾನು ಫ್ರೆಶ್ ಅಪ್ ಆಗಿ ಪೂಜೆಗೆ ರೆಡಿ ಮಾಡಿಕೊಂಡಾಗ 8:30, 1 ಅವರ್ ಅರ್ಧ ಗಂಟೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ಗುರು ರಾಘವೇಂದ್ರಾಯ ನಮೋ ನಮಃ. ನಾನು ರಾಯರ ಭಕ್ತರು, ನಿಮ್ಗೆಲ್ರಿಗೂ ಗೊತ್ತು ರಾಘವೇಂದ್ರ ಸ್ವಾಮಿ ಅಂದರೆ ನಂಗೆ ತುಂಬ ಇಷ್ಟ. ರಾಘವೇಂದ್ರ ಸ್ವಾಮಿ ಅವ್ರದ್ದು 430ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಕೂಡ ಮನೇಲಿ ಎಲ್ಲ ಮಾಡಿ ಸ್ವಲ್ಪ ಕೇಸರಿ ಬಾತ್ ಮಾಡಿ ನೈವೇದ್ಯಕ್ಕಿಟ್ಟು ಹಾಲಿಟ್ಟು ಹಯಗ್ರೀವ ಮಾಡಬೇಕಿತ್ತು. ಮೀನ್ಸ್ ಅಂದರೆ ಇವತ್ತು ನಮ್ಮ ಗೋಡನಲ್ಲಿ ನಾವು ದೇವಸ್ಥಾನಕ್ಕೆ ಕೊಡೋಕ್ಕೆ ಅಂತ 1,500 ಬೇಳೆ ಹೋಳಿಗೆ ಮಾಡ್ಸೋಣ ಅಂತಿದ್ದೀವಿ. ಸೊ ಅದೇ ಆಗುತ್ತೆ ಅಂತ ಹೇಳಿ ಕರೆಕ್ಟಾಗಿ 8:30 ಮನೇಲಿ ಮಹಾಮಂಗಳಾರತಿ ಕೂಡ ಮಾಡಿದೆ. ಸತೀಶ್ಗೆ ಯಾಕೋ ಫುಲ್ ಜ್ವರ ಮೈಯೆಲ್ಲ ಬಿಸಿ ಆಗೋಗಿತ್ತು. ಅವರು ನನಗೆ ಏನೂ ಹೇಳೇ ಇಲ್ಲ. ಬಟ್ ಹೋಗಿ ಕೆಳಗಡೆ ಆ್ಯಸ್ ಇಟ್ ಈಸ್ ಕೆಲಸ ಮಾಡ್ತಾ ನಿಂತ್ಕೊಂಡಿದ್ದಾರೆ. ನಾನು ಕೂಡ ಮನೇಲಿ ಪೂಜೆ ಆದಮೇಲೆ ಗೋಡನಲ್ಲೇ ಪೂಜೆ ಮಾಡಿ ಸೊ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕ್ಕೆ ಅಂತ ಹೋದೆ. ಬೇಳೆ ಹೋಳಿಗೆ ನಾವು ದೇವಸ್ಥಾನಕ್ಕೆ ಕೊಡಬೇಕಾಗಿತ್ತು, 1,500 ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ. ಹಾಗಾಗಿ ಹೋಳಿಗೆ ಮಾಸ್ಟರ್ ನಮ್ಮ ಹುಡುಗರಾದರೆ 100, 200, 300 ಆದರೆ ನಮ್ಮ ಹುಡುಗರೇ ಮಾಡ್ತಿದ್ರು. ಬಟ್ ಇದು 1,500 ಮಾಡಬೇಕಲ್ವ, ತುಂಬ ಟೈಮ್ ಕನ್ಸಂಪ್ಷನ್ ಆಗುತ್ತೆ. ಹಾಗಾಗಿ ನಾವು 3 ಜನನ ಕರೆಸಿದ್ವಿ. ಅಂದರೆ ಅವರು ಸ್ವೀಟ್ ಮಾಸ್ಟರ್, ಹೋಳಿಗೆ ಮಾಡೋರೇ ಬೇರೆ ಇದ್ದಾರೆ. ಚೌಟ್ರಿಗೆಲ್ಲ ಮಾಡ್ತಾರಲ್ಲ ಅವ್ರನ್ನ ಕರೆಸಿದ್ವಿ. ಅವರು ಕೂಡ ಬೇಳೆ ಎಲ್ಲ ಬೇಯಿಸ್ಕೊಂಡು ಸತೀಶ್ ನೋಡಿ ಪಾಕ ಮಾಡಿಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ, ಇಷ್ಟು ಹುಷಾರಿಲ್ಲ ಅಂದ್ರೂ ಜ್ವರ ಬಂದಿದ್ರು ಕೆಲಸ ಮಾಡೋದು ಮಾತ್ರ ಯಾವತ್ತೂ ಬಿಡಲ್ಲ ಅಲ್ವಾ ಅಂತ. ಇದ್ಯಾಕ್ರೆ ಹೋಯ್ತಾ ಇಲ್ವಾ? ನಾನು ಆಸ್ಪತ್ರೆಗೆ ಹೋಗುವಂತ ತಾನೆ. ಹೆಂಗಿದ್ದೀರ ಅಣ್ಣ? ಏನು ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದೀರಾ? ಹಾಂ, ವಾಕ್ ಹೋಯ್ತಾರ? ಎಷ್ಟು ಮಾಡ್ತಾ ಇದ್ದೀರಾ? 1,500 1,500. ಓ, 1,100 ನೀ ತಿಂಡಿ ತಿನ್ನಲ್ವೇನಾ? ಸ್ನಾನ ಮಾಡ್ದೇನಾ? ಹಾಂ, ಏನು ಚಿತ್ರಾನ್ನ ಮಾಡ್ತೇ? ಬೇಡವಾ? ಯಾರು ಮಾಡಿದ್ದು? ಯಾಕೋ ನಿಮ್ಮ ಅಣ್ಣನ ಜ್ವರ ಬಂದ್ಬಿಟ್ಟೈತಲ್ಲೋ? ಅವ್ರು ಬಂದವ್ರೆ ರೀ, ಕೊಡು. ಯಾವ್ದಾರ ರೊಟ್ಟಿ ತಿಂದಾಗಿಲ್ಲ ಸೊ ನಾವೇನೇ ಮಾತಾಡಿದ್ರು ಅವರು ನನಗೇನು ಕೇಳಿಸ್ತಾನೆ ಇಲ್ಲ ಅನ್ನೋಂಗೆ ಅವ್ರ ಕೆಲಸದಲ್ಲಿ ಅವರು ಭಗ್ನರಾಗಿದ್ದಾರೆ. 8:15 ಅನ್ಕೋತೀನಿ. ಐ ಥಿಂಕ್ ನಾನು ಕೂಡ ಟೆಂಪಲ್ಗೆ ಬಂದು 2 ತುಪ್ಪದ ದೀಪ ತೊಗೊಂಡು ತುಪ್ಪದ ದೀಪ ಅಂಟಿಸ್ಕೊಂಡು ಇನ್ನೂ ರಾಯರಿಗೆ ಅಭಿಷೇಕ ಎಲ್ಲ ಮಾಡಿ ಎಲ್ಲ ತೊಳೆದು ರೆಡಿ ಮಾಡ್ತಾಯಿದ್ರು. ಐ ಥಿಂಕ್ 10 ಗಂಟೆಗೆ ಮಹಾಮಂಗಳಾರತಿ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ನಾನು ಕೂಡ ಒಂದು ಫೋಟೋ ವಿಡಿಯೋ ಎಲ್ಲ ತೆಕ್ಕೊಂಡು ಖುಷಿ. ಬೆಳಗ್ಗೆನೇ ನನಗೆ ದೇವಸ್ಥಾನಕ್ಕೆ ಹೋದರೆ ಇವತ್ತು ಆ್ಯಕ್ಚುಲಿ ನಾನು ಮಹಾಮಂಗಳಾರತಿ ನನಗೆ ಸಿಗಲಿಲ್ಲ, ಅದೊಂದು ಬೇಜಾರು. ಅಲ್ಲಿಂದ ರಾಮಕೃಷ್ಣ ನಗರಕ್ಕೆ ಗಾಡಿ ತೊಗೊಂಡೋಗಿ ಅಲ್ಲೂ ಕೂಡ ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ಕೊಟ್ಟರು, ಬಿಸ್ಕೆಟು, ವಿಭೂತಿ, ಹೂ ಎಲ್ಲ ಕೊಟ್ಟರು. ಇಸ್ಕೊಂಡು ಮನೆಗೆ ಬಂದೆ. ಕಾರಣ ಸತೀಶ್ ಇನ್ನೂ ಕೆಲಸ ಮಾಡ್ತಾನೇ ಇದ್ದರು. ಹುಡುಗರು ಬಂದಿದ್ರಲ್ವ, ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡ್ತಾಯಿದ್ದಾರೆ. ನಾನು ಆ್ಯಕ್ಚುಲಿ ಮನೇಲಿ ಚಪಾತಿ ಮಾಡಿದ್ದೆ. ಸತೀಶ್ಗೆ ತಿಂತೀರಾ ಅಂತ ಕೇಳ್ತಾಯಿದ್ದೆ. ಅದಕ್ಕೆ ಇಲ್ಲ ಬೇಡ ಬಿಡು ನಾನು ಇಡ್ಲಿ ತಿಂತೀನಿ ಅಂತ ಹೇಳ್ತಾಯಿದ್ರು. ನೋಡಿ ಆಲ್ರೆಡಿ ಇದು ಹಯಗ್ರೀವ ಅಂದರೆ ಇದೇನೆ. ಈಗ
ಏನು ಬೇಳೆ ಬೇಯಿಸೆಲ್ಲ ಇಟ್ಕೊಂಡಿದ್ದಾರೆ ಅದೇ ಹಯಗ್ರೀವ. ಸೊ ಅದನ್ನು ನಾನು ಸ್ವಲ್ಪ ಎತ್ಕೊಂಡೋಗಿ ದೇವ್ರಿಗೆ ಸಂಜೆ ಇಟ್ಟು ನೈವೇದ್ಯ ಮಾಡೋಣ ಅಂತ. ಇವರೆಲ್ಲ ಬ್ರಾಹ್ಮಿನ್ಸೆ ಗೈಸ್, ನಮ್ಮ ಹತ್ರ ಪ್ರತಿಯೊಬ್ಬರು ಕೆಲಸ ಮಾಡೋರೆಲ್ಲ ಬ್ರಾಹ್ಮಿನ್ಸೆ. ಸತೀಶ್ನ ಬನ್ನಿ ಸ್ನಾನ ಮಾಡಿ ಅಂತ ಕರೆದೆ, ಅದಕ್ಕೆ ಬರ್ತೀನಿ ನೀನು ಹೋಗು ಅಂದರು. ಸೊ ನಾನು ಇವಾಗ ಮನೆಗೆ ಬಂದೆ. ನಾನು ಇವತ್ತು ಮಕ್ಕಳಿಗೆ ಸ್ಟಡಿ ಹಾಲಿಡೇಸ್, ನಾಳೆ ಇದೆ. ಸೊ ಹಾಗಾಗಿ ಅವರಿಬ್ಬರಿಗಿನ್ನೂ ತಿಂಡಿ ಕೊಟ್ಟಿರಲಿಲ್ಲ. ಮನೆಗೆ ಬಂದ ತಕ್ಷಣ ಹೊಟ್ಟೆ ಹಸಿವು ಅಂತಿದ್ರು. ಐ ಥಿಂಕ್ ಆಗಲೇ 9:30 ಆಗಿಬಿಟ್ಟಿತ್ತು. ಇಬ್ಬರಿಗೂ ಚಪಾತಿ ಟೊಮೆಟೊ ಕರಿ ಹಾಕ್ಕೊಟ್ಟೆ, ತಿಂತಾ ಇದ್ದಾರೆ. ಹಾಲು ಕೂಡ ಕೊಟ್ಟಿದ್ದೆ. ಅಷ್ಟರಲ್ಲಿ ಅವ್ರ ಪಪ್ಪ ಬಂದರು. ನಾನು ಅವ್ರನ್ನ ಕೇಳ್ತಾ ಇದ್ದೆ ಚಪಾತಿ ತಿಂತೀರಾ ಅಂತ. ಅದಕ್ಕೆ ಅವರು ಬೇಡ, ನಾನು 2 ಇಡ್ಲಿ ತರಿಸ್ಕೊಂಡು ತಿಂತೀನಿ, ನೀವು ತಿನ್ನಿ ಅಂತ ಹೇಳಿದ್ರು. ಹೋಯ್ತಾ ಜ್ವರ ನಿಂಗೆ? ಹಾಂ, ಹೊಟ್ಟಾಯ್ತಾ? ಒಂದು ಡೋಲೋ 650 ಮಾತ್ರೆಗೆ ಹೊಂಟಾಯ್ತಾ? ಆಸ್ಪತ್ರೆಗೆ ಹೋಗಲ್ವಾ ನಿಜವಾಗ್ಲು? ಏನ್ರಿ ಯಪ್ಪ, ತಿನ್ನಲ್ವಾ ನೀನು ತಿಂಡಿ? ಇಡ್ಲಿ ತಿಂದಿ ಬೇಡ, ಚಪಾತಿ. ಹಾಂ, ಚಪಾತಿ ಬೇಡ, ಚಿತ್ರಾನ್ನ ಇದು ಹೋಗ್ತಿಲ್ಲ ಹಾಕೋ. ತಿಂತ ತಿನ್ನ ಒಂದು ಸ್ವಲ್ಪ ತಿನ್ನ. ಅವನು ಆಯ್ತು ತಿಂದು. ಚಿತ್ರಾನ್ನ ನೋಡ್ತಾನೆ. ಚಿತ್ರಾನ್ನ ನೀನು ಮಾಡಿದ್ದಾ? ಮಾಡಿದ್ನಲ್ಲ. ಏನೋ ಒಂಥರ ಸಮಾಧಾನ, ತುಂಬ ಖುಷಿ. ದೇವ್ರ ಮುಂದೆ ಬೆಳಗ್ಗೆಯಿಂದ ಮನೆ ದೇವ್ರ ಫೋಟೋ ಮುಂದೆ ವೀಡಿಯೋ ತಗೊಳ್ಳೋಕ್ಕೆ ಆಗಿರಲಿಲ್ಲ. ನಾನು ಯಾವ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ನಿಮ್ಮೆಲ್ರಿಗೂ ಗೊತ್ತು. ಇವತ್ತಿನ ದೇವ್ರ ಮನೆ ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ನನಗೆ ಚಪಾತಿ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಸತೀಶ್ ಮಾಡಿದಂಥ ಬಿಸಿ ಬಿಸಿ ಚಿತ್ರಾನ್ನ ಹಾಕ್ಕೊಂಡು ತಿಂತಾಯಿದ್ದೀನಿ. ಈ ಥರ ಎಷ್ಟು ಜನಕ್ಕೆ ಫೀಲ್ ಆಗುತ್ತೆ. ನಾವು ಮಾಡಿದ್ದೇ ನಮ್ಗೆ ತಿನ್ನೋಕ್ಕಾಗಲ್ಲ, ಬೇರೆಯವ್ರು ಮಾಡಿಕೊಟ್ರೆ ಕೂತ್ಕೊಂಡು ತಿನ್ನೋಣ ಬಿಸಿ ಬಿಸಿ ಅಂತ ಅನಿಸುತ್ತೆ. ಸೊ ನೋಡಿ, ಇಬ್ಬರನ್ನು ಒಂದು ಕಡೆ ಕೂರಿಸಿ ಬರೆಸ್ತಾ ಇದ್ದೀನಿ. ಸೊ ನನ್ನ ಮಗನಿಗೆ ಸೈನ್ಸ್, ನನ್ನ ಮಗಳಿಗೆ ಇಂಗ್ಲೀಷ್ ಇತ್ತು. ಸೊ ಹಾಗಾಗಿ ಅವ್ರ ಪಾಡ್ಗವ್ರು ಬರ್ಕೊಳ್ಳಿ ಅಂತೇಳಿ ನನ್ನ ಪಾಡನ್ನ ತಿಂಡಿ ತಿನ್ನೋಣ ಅಂತ. ಅಷ್ಟರಲ್ಲಿ ಸತೀಶ್ ಕೂಡ ಸ್ನಾನ ಮಾಡಿ ಬಂದರು. ಸೊ ಅವ್ರಿಗೆ ನಾನು ರೊಟ್ಟಿ ಹಾಕ್ಕೊಡ್ಲಾ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಅವರು ಬೇಡ ಬಿಡು, ನಾನು 2 ಇಡ್ಲಿ ತರಿಸ್ಕೊಂಡು ತಿಂತೀನಿ ಅಂತ ಸ್ನಾನ ಮಾಡಿಬಿಟ್ಟು ದೇವ್ರಿಗೆ 2 ಗಂಧದ ಕಡಿ ಹಚ್ಬಿಟ್ಟು ಕೂತಿದ್ದಾರೆ. ನಿದ್ರೆ ಅಂತೂ ಮಾಡಲ್ಲ. ಅವ್ರು ನನ್ನ ಫೋನ್ನೇ ನೋಡ್ತಾರೆ, ಎಲ್ಲಿ ವೀಡಿಯೋ ಮಾಡ್ತಾಯಿದ್ದಾಳ, ಏನು ಮಾಡ್ತಾಯಿದ್ದಾಳ ಅಂತ. ಅವ್ರ ಮಗಳ ಜೊತೆ ಚೇಷ್ಟೆ ಮಾಡ್ತಾಯಿದ್ರು. ಮುಖ ಫುಲ್ಲು ಡಲ್ಲಾಗಿದೆ, ಅಷ್ಟು ಲವಲವಿಕೆ ಆಗಿಲ್ಲ. ಅವ್ರ ಹತ್ರ ಸಪ್ಪೆ ಮೊರೆ ಹಾಕ್ಕೊಂಡಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ಸೊ ಎಳ್ನೀರು ಕೂಡ ತರಿಸ್ದೆ. ಅಷ್ಟರಲ್ಲಿ ನನ್ನ ಮಗ ಏನೋ ಬೇಕು ಅಂತ ಹೇಳಿ ಅವ್ರ ಪಪ್ಪನ ಜೊತೆ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಅವನಿಗೆ ಚಪ್ಪಲಿ ಬೇಕಿತ್ತಂತೆ. ಇವಳು ನನಗೂ ಬೇಕು ಅಂತ ಹಠ ಮಾಡ್ತಾಯಿದ್ದಾಳೆ. ಎಷ್ಟು ದಪ್ಪ ಬಾಯಿ ಬಿಡ್ತಾಯಿದ್ದಾಳೆ ನೋಡಿ, ರಣ ರಾಕ್ಷಸಿ ಥರ ಬಿಸಿಲಲ್ಲಿ ನಿಂತ್ಕೊಂಡು ಎಳ್ನೀರೆಲ್ಲ ಚೆಲ್ಕೊಂಡು. ಸೊ ನಾನು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊ ಆಮೇಲೆ ತೆಗೆಸ್ಕೊಳ್ವೆ ಅಂತ ವಾರ್ನ್ ಮಾಡ್ತಾಯಿದ್ದೆ. ಸೊ ನಾನು ಕೂಡ ಎಳ್ನೀರು ಕುಡಿತಾಯಿದ್ದೀನಿ. ಗೈಸ್, ಎಲ್ಲೂ ಎಳ್ನೀರು ಸಿಗ್ತಾಯಿಲ್ಲ. ಒಂದು ಕೆ ಜಿಗೆ ಒಂದು ಬರುತ್ತೆ ತೆಂಗಿನಕಾಯಿ 80 ರೂಪೀಸ್. ನಿಮ್ಮ ಕಡೆ ಎಷ್ಟಿದೆ ಕಮೆಂಟ್ ಮಾಡಿ. ಒಂದು ಎಳ್ನೀರು 60 ರೂಪಾಯಿ. ಈ ಥರ ಬಿಸಿಲಿದ್ರೆ ಇನ್ನೇನಾಗುತ್ತೆ. ಅವಳು ನಾಯಿ ಮರಿ ಥರ ಕೊಯ್ ಅಂತಾನೇ ಇದ್ಲು, ನಿಲ್ಲಿಸ್ತಾನೇ ಇಲ್ಲ. ಕಣ್ಣು ಬಿಟ್ಟೆ, ಮೂಗು ಬಿಟ್ಟೆ, ಏನು ಬಿಟ್ಟರು ನಿಲ್ಲಿಸ್ತಾನೇ ಇಲ್ಲ. ನನಗೂ ಚಪ್ಪಲಿ ಬೇಕು ಅಂತ ನಾಯಿ ಮರಿ ಕೊಯ್ ಅನ್ನತ್ತಲ್ಲ, ಹಂಗಂತಾನೇ ಇದ್ದಾಳೆ. ಹಠ ಅಂದರೆ ರಣ ಮಾರಿ ಹಠ. ಮಜ್ಜಿಗೆ ಕುಡಿತೀಯ ರೀ? ಮಾಡ್ಲಾ? ಹಾಂ, ನೀನು ಮಲ್ಕೋ ಒಂದು ಅರ್ಧ ಗಂಟೆ ಮಲ್ಕೊ. ನೀನು ಹೇಳ್ತೀನಿ, ಏನು ಇಲ್ಲಿಗೂ ಕೆಳಗೂ ಮೇಲೂ ಸುತ್ತೀಯ? ಮಾಡ್ಲಾ ಹೇಳು ಮಜ್ಜಿಗೆ ಎಲ್ಲ ಒಟ್ಟಿಗೆ ಮಾಡಿಸ್ಕೊ ಬರ್ಬೇಕು ತಾನೇ. ಅರ್ಧ ಗಂಟೆ ಮಲ್ಕೊ ಅಂದರೆ ಅಯ್ಯೋ ಥೂ ರಾಮ, ತಿರ್ಗಾಲೆ ಹೋಯ್ತೈತೆ ಮಲ್ಕೊ ಅಂದರೆ. ಡಾಕ್ಟ್ರ್ ಹತ್ರ. ಏನು ನೋಡ್ತೀಯ ನೀನು? ತಟ್ಟೆಲ್ಲ ಇರೋದು ನೋಡು. ಫಸ್ಟ್ ತಟ್ಟೆಲ್ಲ ಹಾಕೊಂಡು ಕೂತಿದ್ಯಲ್ಲ ಅದನ್ನ ನೋಡು. ತಂದು ತೋರಿಸು ಫಸ್ಟ್ ಮಾರ್ಕ್ಸ್ನ. ಆಮೇಲೆ ನೀನು ಈ ಸೈಕಲ್ ಏನು ಮಾಡ್ತೀಯಾ? ಅವ್ರಿಗೆ ಜ್ವರ ಬಂದಿರೋದು ಅವ್ರಿಗೆ, ಆದರೂ ಅವರು 5 ನಿಮಿಷ ಕುತ್ಕೊಳ್ದೆ ಕೆಲಸ ಮಾಡ್ತಾವ್ರೆ. ಅವರು ನೋಡಿ ನೀನು ಕಲಿ, ಆಮೇಲೆ ತಿನ್ನುವೆ ಬರೀ. ನೀನು ತೋರಿಸಿ ಹೆಂಗೆ ಬರ್ದಿರೋದು ಏನಿವೆಲ್ಲ. ಹೌದು ಐತೆ ಮೇಡಮ್, ನಿಮ್ಮದು ಟೈಮ್ ನೋಡಿ ಸ್ವಲ್ಪ. ಮಜ್ಜಿಗೆ ಮಾಡಿ ಬಂದೆ. ಕೆಳಗಡೆ ಕೆಲಸ ಮಾಡ್ತಾಯಿದ್ದಾರೆ, ಹೋಳಿಗೆ ಮಾಡ್ತಾಯಿದ್ದಾರೆ. ಅವ್ರಿಗೂ ಕೂಡ ಕೊಟ್ಟು ಬಂದೆ. ಸತೀಶ್ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಷ್ಟು ಹುಷಾರಿಲ್ಲ, ರೆಸ್ಟ್ ಮಾಡ್ತಾಯಿಲ್ಲ ಅವರು. ಏನು ಮಾಡೋದ? ಇನ್ನು ಮಜ್ಜಿಗೆ ಕೊಡೋಣ. ನಾನು ಅನ್ಕೋತೀನಿ ತುಂಬ ಟಯರ್ಡ್ ಆಗಿದ್ದಕ್ಕೆ ಅವ್ರಿಗೆ ಅಷ್ಟೊಂದು ತಲೆನೋವು, ಮೈಕೈ ನೋವು, ಜ್ವರ ಬಂದಿದೆ, ನಿದ್ರೆ ಇಲ್ಲದಿರೋ ಕಾರಣ ಅಂತ
ನನಗೆ ಅನ್ನಿಸ್ತಾ ಇದೆ. ಸೊ ಮಲ್ಕೊಳ್ಳಲ್ಲ ಗೈಸ್, ನಿದ್ರೆ ಕಣ್ಣು ಮುಚ್ಚಂತೂ ನಿದ್ದೆ ಮಾಡಲ್ಲ ಅವರು. ಅವರಿಗೆ ಕಾಲ್ ಮೇಲೆ ಕಾಲ್ ಬರ್ತಾಯಿತ್ತು. ನಾನು ಅಂದೆ 10 ನಿಮಿಷ ಫೋನ್ ಸ್ವಿಚ್ ಆಫ್ ಮಾಡು ಅಂತ. ಹಂಗೆಲ್ಲ ಮಾಡೋಕ್ಕಾಗತ್ತಾ? ಪಾರ್ಟಿ ಫೋನ್ ಮಾಡ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಇನ್ನೂ ಹೋಳಿಗೆ ತೊಗೊಂಡೋಗಿ ಕೊಡಬೇಕು, ಅದೇ ಟೆನ್ಷನ್ ಅವ್ರಿಗೆ. ಸೊ ನಾನು ಕೂಡ ಒಂದು 2 ಕಂಬಳಿನ ಚೆನ್ನಾಗಿ ಒಜ್ಜಿಸೋಣ, ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಿದ್ರು ಒಂದು. ಸೊ ಸ್ವಲ್ಪ ಡೋರೆಲ್ಲ ಕ್ಲೋಸ್ ಮಾಡಿ ವಿಕ್ಸ್ ಎಲ್ಲ ತೊಗೊಂಡೋಗಿ ಚೆನ್ನಾಗಿ ಅಮೃತಾಂಜನೆಲ್ಲ ಹಚ್ಬಿಟ್ಟು, ಸಖತ್ ಅಂದರೆ ಸಖತ್ ಬಿಸಿಲಿತ್ತು. ಈ ಮಕ್ಕಳು ಡೋರ್ ತಗೊಂಡು ಹಿಂದೆ ಮುಂದೆ ಆದಮೇಲೆ ಹಿಂದೆ ಆದಮೇಲೆ ಮುಂದೆ ಆ ಬಿಸಿಲಲ್ಲಿ ಸುತ್ತುತ್ತಾ ಇದ್ದಾರೆ. ಸೊ ನನಗೆ ಒಂದು ಭಯ, ಹೋಗ್ಬಿಟ್ಟು ಅವ್ರ ಪಕ್ಕ ಎಲ್ಲಿ ಮಲ್ಕೊಂಡ್ಬಿಡ್ತಾರೋ ಅಂತ. ಯಾಕಂದರೆ ಏನಾದರೂ ವೈರಲ್ ಫೀವರ್ ಆಗಿದ್ದರೆ ಒಬ್ಬರಿಂದ ಒಬ್ರಿಗೆ ಆಗೋ ಚಾನ್ಸಸ್ ಇದೆ ಅಲ್ವಾ. ಸೊ ಹಾಗಾಗಿ ಒಟ್ಟೊಟ್ಟಿಗೆ 2-3 ಕಂಬಳಿನ ಫೋಲ್ಡ್ ಮಾಡಿ ಮೈ ತುಂಬ ಹೊಚ್ಚಿದೆ. ಸ್ವಲ್ಪ ಸ್ವೆಟ್ ಆದರೆ ಸ್ವಲ್ಪ ಮೈ ಫೀಲ್ ಆಗುತ್ತೆ, ಅಂದರೆ ಹಗುರ ಆಗುತ್ತೆ ಅಂತ ಹೇಳಿ ಚೆನ್ನಾಗಿ ಅಮೃತಾಂಜನ ಹಚ್ಚಿದೆ. ಅವರು ನನಗೆ ಅವ್ರ ಜ್ವರ ಬಂದಿರೋದು ನಾನು ನೋಡೇ ಇಲ್ಲ ಜಾಸ್ತಿ. ಅವ್ರಿಗೆ ಜ್ವರ ಬಂದುಬಿಟ್ಟಿರೋದಕ್ಕೆ ನನಗೆ ಜ್ವರ ಬರ್ತಾಯಿದೆಯೇನೋಪ್ಪ ಅಂತ ಅನ್ನಿಸ್ತಾ ಇದೆ. 5 ನಿಮಿಷಕ್ಕೆ ಹೋಗಿ ಏನು ಬೇಕು ಅಂತ ಕೇಳೋದು, ಮಾತಾಡ್ಸೋದು ಇದೇ ಆಗಿತ್ತು. ನನಗೆ ಒಂಥರ ಟೆನ್ಷನ್ನು, ಯಾಕೆ ಹಿಂಗೆ ಸಡನ್ನಾಗಿ ಆಯಿತು ಅಂತ. ಅಷ್ಟರಲ್ಲಿ ನೋಡಿ ಇವನು ಏನು ಅಕಾಡೆಮಿ ಮಾಡ್ತಾಯಿದ್ದಾನೆ ಅಂತ ಹೇಳಿದ್ರೆ, ಇವನೇನು ಮಾಡ್ತಾಯಿದ್ದಾನೆ ಅಂತ ನೋಡೋಕೆ ಹೋದರೆ ಎಲ್ಲ ಫಿಶ್ ಟ್ಯಾಂಕ್ನ ಒಡ್ಕೊಂಡು ಓಪನ್ ಮಾಡಿಕೊಂಡು ಗಪ್ಪೀಸ್ ಫಿಶ್ಶು ಇದಾಗಿದೆ, ಮರಿ ಹಾಕಿದೆ, ಫೌಂಡ್ ಆಗಿದೆ, ಅದು ಏನೇನೋ ಮಾಡ್ಕೊಂಡು ಕೂತಿದ್ದ. ಸೊ ನನಗಂತೂ ತಲೆ ಚಿಟ್ಟಿಡ್ದೋಗಿತ್ತು ಗೈಸ್. ನನಗೂ ನಿದ್ರೆ ಬರಲ್ಲ, ಇವರು ನಿದ್ರೆ ಮಾಡೋಕ್ಕಾಗಲ್ಲ. ಎಷ್ಟೊತ್ತಿಗೆ ಎಕ್ಸಾಮ್ ಆದರೂ ಮುಗಿಯುತ್ತಪ್ಪ ಅನ್ನೋ ಟೆನ್ಷನ್ ನನಗೆ. ಇವ್ರಿಗೊಂಥರ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಸುಮಾನ. ಅಜ್ಜಿಗೆ ಅರಿವೆ ಚಿಂತೆ ಆದರೆ ಮೊಮ್ಮಕ್ಳಿಗೆ ಏನೋ ಚಿಂತೆ ಅಂತೆ, ಹಂಗಾಗಿದೆ ನಮ್ಮ ಮನೇಲಿ. ಸೊ ಇವಳ್ದು ಇನ್ನೂ ಬರೆದಾಗಿಲ್ಲ ಗೈಸ್. 12:30 ಹೆಂಗಾದರೂ ಬರೀಲಿ ಅಂದ್ಕೊಂಡು ಕೆಳಗಡೆ ಏನು ಮಾಡ್ತಾಯಿದ್ದಾರೆ ನೋಡ್ಕೊಂಡು ಬರೋಣ, ನಾವು ಒಂದು 5 ನಿಮಿಷ ಮಾತಾಡ್ಸ್ಕೊಂಬರೋಣ ಅಂತ ಬಂದು. ಸದಾಶಿವಂಗೆ ಅದೇ ಜ್ಞಾನ. ಮಾಮೂಲಿ ಅವ್ರದ್ದು. ಎಷ್ಟಾಯ್ತಣ್ಣ? 500 ಆಯ್ತಾ? 350 ಆಯ್ತಾ? ಆಗೋಗೈತಲ್ಲ, ಇನ್ನೆಷ್ಟು ಆಗಬೇಕು? ಇಲ್ಲೆಲ್ಲ ಐತಲ್ಲ ಅಣ್ಣ. ನೀವು ನಿಮಗೆಲ್ಲ ಯಾವ ಲೆಕ್ಕ? ಅಷ್ಟೇ 2 ಟ್ರೇ. ನೀವೇನು ಮಾಡಿ ಬಿಸಾಕ್ತೀರ ಬಿಡಿ, ನಿಮ್ಗೆ ಇವೆಲ್ಲ ಯಾವ ಲೆಕ್ಕ? 5,000 6,000 ಮಾಡ್ತಿದ್ರಿ ನೀವು ಜಮಾನದಲ್ಲಿ. ನಮ್ಗ ಕೊರೋನಾ ಬರೋಕ್ಕಿಂತ ಮುಂಚೆ 1 ಲೆಕ್ಕ, ಕೊರೋನಾ ಬಂದ ಮೇಲೆ 1 ಲೆಕ್ಕ ಆಗ್ಬಿಟ್ಟೈತೆ. ನಮ್ಮ ಹುಡುಗರೇ 1-1.5 ಸಾವಿರ ಮಾಡ್ತಿದ್ರು. ಈಗ ಅವರೇ ಯಾರು 150 ಮೇಲೆ ಮಾಡಲ್ಲ. ಅವನು ಕಿಂಕಾಂಗು ಹೋಳಿಗೆ ಮಾಸ್ಟ್ರು. ಹಾಂಕಾಂಗ್ ಹೊಟ್ಟೋಗವನು ಇವಾಗ. ಏನಕ್ಕೆ ಬಂದೆ? ಮುಗೀತಾ ಬರ್ದು? ನಡಿ ತಿನ್ನೋದಾದ್ರೆ ತಿನ್ನು, ಒಂದು ಎತ್ಕೊಂಡು ನಡಿ. ಸೊ ಫೈನಲಿ 2,500 ಹೋಳಿಗೆ ಮಾಡಿದ್ದಾರೆ ಇವತ್ತು ಅಂತಲೇ ಹೇಳ್ಬೋದು. ಇನ್ನು ಒಂದು 500 ಅಷ್ಟು ಮಾಡಬೇಕಿತ್ತು. 1,000 ಪಾರ್ಟಿ ಕೊಡಬೇಕಿತ್ತು, ಇನ್ನು 1,500 ದೇವಸ್ಥಾನಕ್ಕೆ ಕೊಡಬೇಕಾಗಿತ್ತು. ಕಾರಣ ಇವತ್ತು ರಾಯರ ಹುಟ್ಟದ ಹಬ್ಬದ ಪ್ರಯುಕ್ತ ನಮ್ಮ ಗೋಡೌನಿಂದ ನಾವು ದೇವಸ್ಥಾನಕ್ಕೆ ಅಂದರೆ ಬರೋ ಭಕ್ತಾದಿಗಳಿಗೆ ವಿನಿಯೋಗ ಮಾಡೋಕ್ಕೆ ಕೊಡ್ತಾ ಇರೋವಂಥದ್ದು. ಸೊ ನಾನು ಆ ರಾಯರ ಹತ್ರ ಕೇಳ್ಕೊಳ್ಳೋದು ಒಂದೇ, ನೆಮ್ಮದಿ ಕೊಡು, ಆರೋಗ್ಯ ಕೊಡು, ಆಯುಷ್ ಕೊಡು. ಕೇಳದೇ ಇರೋಂಥ ಜೀವನ ಕೊಟ್ಟಿದೆಯಾ, ಕೇಳ್ತಾ ಇರೋ ಈ 3ನ ದಯವಿಟ್ಟು ಕೊಡು ಅಷ್ಟೇ. ನೋಡಿ, ಪಾರ್ಟಿಗೆ ಬೇರೆ ಸೆಗ್ರಿಗೇಟ್ ಮಾಡಿ ನಮ್ಮ ಹುಡುಗರೆಲ್ಲ ಆರ್ಗನೈಸ್ ಮಾಡಿದ್ದಾರೆ. ಸೊ ದೇವಸ್ಥಾನಕ್ಕೆ ಕೊಡೋದೆಲ್ಲ ಬೇರೆ ಸೆಗ್ರಿಗೇಟ್ ಮಾಡಿ ಎತ್ತಿಟ್ಟಿದ್ದಾರೆ. ಆಯಿತಾ? ಏಕೆ ಬೆವ್ರಲಿ ಇರೋ, ಸ್ವೆಟ್ ಆಗಲಿ. ಹಾಂ, ಏನಾಯ್ತು ರೀ? ಶೆಕೆನಾ? ಬೇವ್ರತಾ? ಹಾಂ, ಯಾಕೆದ್ದೆ? ಇನ್ನು ಸ್ವಲ್ಪ ಹೊತ್ತು ಮಲ್ಕದೇನೆ. ಆಗಲಿ, ಅದು ಬೆವ್ರು ಬೇಕು ತಾನೇ. ಮುದ್ದೆ ಮಾಡ್ಲಾ? ನಾನು ಫ್ಯಾನೆಲ್ಲ ಆಫ್ ಮಾಡಿ 2-3 ಕಂಬಳಿ ಎಲ್ಲ ಉಚ್ಬಿಟ್ಟು ಬಂದುಬಿಟ್ಟಿದ್ದೆ. ಪಾಪ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ. ಆದರೆ ಅವರಿಗೆ ಮಲ್ಕೊಂಡು ರೆಸ್ಟ್ ಮಾಡೋಕ್ಕೆ ಫೋನ್ ಬಿಡ್ತಾನೇ ಇಲ್ಲ.
ಕಾಲ್ ಮೇಲೆ ಕಾಲು. ಅಷ್ಟರಲ್ಲಿ ಬಿಸಿ ಮುದ್ದೆ ಮಾಡಿ ಸ್ವಲ್ಪ ರಸಮ್ ಮಾಡೋಣ ಅಂತ ಬೇಗ ಬೇಗ ಮಾಡಿದೆ. ರಸಮ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಅರ್ಜೆಂಟಲ್ಲಿ ಬೇಳೆ ಏನೂ ಹಾಕಿಲ್ಲ, ಟೊಮೆಟೊ, ಈರುಳ್ಳಿ, ಮೆಣಸು, ಜೀರಿಗೆ ಪುಡಿ ಹಾಕಿ ಮಾಡಿದಂಥದ್ದು. ಸೂಪರಾಗಿ ಬಂದಿತ್ತು ರಸಮ್ಮು. ಬೇಗ ಮಾಡಿದ್ದೆ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿ ರೈಸ್ ಮಾಡಿದೆ. ಅವ್ರಿಗೆ ಮುದ್ದೆ ಬೇಕಿತ್ತು ಆ್ಯಕ್ಚುಲಿ. ಸೊ ಬೆಳಿಗ್ಗೆ 2 ಇಡ್ಲಿ ತಿಂದಿದ್ರು. ಸೊ ಹಾಗಾಗಿ ಬಿಸಿ ಮುದ್ದೆನ ತಿರುವಿ ಕೊಟ್ಟೆ ಊಟ ಮಾಡಿ ಅಂತ. ಊಟ ಮಾಡ್ತಾ ಇದ್ದಾರೆ ಇವಾಗ. ನನಗಂತೂ ಹೇಳಿದ ಮಾತು ಕೇಳಲ್ಲ, ತುಂಬ ಸಿಟ್ಟು ಬರೆಸ್ಬಿಡ್ತಾರೆ. ಫಸ್ಟು ಫೋನ್ ಸೈಡ್ಗಿಟ್ಟು ನೆಮ್ಮದಿಯಾಗಿ ಊಟ ಮಾಡು ಅಂತ. ಫಸ್ಟ್ ಊಟ ಮಾಡೋ ಮೇಲೆ ಮಾತಾಡುವೆ. ಆಫ್ ಮಾಡಲ ಫ್ಯಾನು? ಹಲೋ ಹಲೋ ಹಾಂ ಆಯ್ತಾ? ಹಾಂ ಬಂದೆ ಆಯ್ತು. ಫ್ಯಾನ್ ಆಫ್ ಮಾಡಲಾ? ಯಾಕ್ರಿ? ಮೊಸರಾಕ್ಲಾ? ಹೋಳಿಗೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೂ ಕೂಡ ತೊಗೊಂಡೋಗಿ ಕೊಟ್ಟು ಬಂದರು. ನನಗಿಷ್ಟ ಇತ್ತು ಅಲ್ಲಿ ಹೋಗ್ಬೇಕಿತ್ತು ಅಂತ. ಬಟ್ ಇವ್ರಿಗೇ ಹುಷಾರಿಲ್ವಲ್ಲ, ಏನು ಮಾಡೋದು. ಅವ್ರಿಗೂ ಕೂಡ 1 ಕಪ್ ಹಾಲು ಮಾಡಿಕೊಟ್ಟೆ. ಅಲ್ಲೇ ಟಿ ವಿ ಮುಂದೆನೇ ನ್ಯೂಸ್ ಹಾಕ್ಕೊಂಡೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಮಲ್ಕೊಳ್ಳಿ ಅಂದ್ಬಿಟ್ಟು ನಾನು ಕೂಡ ಡಿಸ್ಟರ್ಬ್ ಆಗಲಿಲ್ಲ. ನೋಡ್ತಾ ಸಂಜೆ ಆಯಿತು. ಕೈಕಾಲು ಮುಖ ತೊಳೆದು ನನ್ನ ಮಗ ಟ್ಯೂಷನಿಗೆ ಹೋದ. ನನ್ನ ಮಗಳಿಗೆ ಬರೆಸ್ತಾ ಇದ್ದೀನಿ. ಸೊ ನಾನು ಕೂಡ ದೀಪ ಹಚ್ಚಬೇಕಾಗಿತ್ತು. ಸೊ ಕೈಯಲ್ಲಿ ಕೋಲ್ ಇರಲೇಬೇಕು ಎಕ್ಸಾಮ್ ಮುಗಿಯೋ ತನಕ. ಏನಂತೀರಾ? ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ವ್ಲಾಗ್ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ, ಸಿ ಯು. ಒಂದು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಲವ್ ಯು ಜಾಸ್ತಿ. ಬಾಯ್.